ಸುಭಾಷ್ ಪತ್ರಿ ಸ್ವರ್ಣಮಾಲ ಪತ್ರಿಜಿ ಮನವರಿಗೆ ವಂದಿಸುತ್ತಾ PSS ಮೂಮೆಂಟ್. ಮನುಷ್ಯನಿಗೆ ನಾಲ್ಕು: ಒಂದು ಶರೀರ ಧರ್ಮ, ಎರಡನೇದು ಎರಡನೇದು ಕುಟುಂಬ ಧರ್ಮ, ಮೂರನೇದು ಸಂಘ ಧರ್ಮ, ನಾಲ್ಕನೇದು ನಾಲ್ಕನೇದು ಆತ್ಮಧರ್ಮ. ಪ್ರತಿಯೊಬ್ಬ ಮನುಷ್ಯನು ಅವನು ಎಲ್ಲಾ ರೀತಿಯಿಂದಲೂ ಯಾರ್ಯಾರೆಲ್ಲ ಇದ್ದಾರೋ ಎಲ್ಲಾ ತರದವರು ಏನ್ ಮಾಡ್ತಾರೆ, ಸಹಜವಾಗಿಯೇ ಮೊದಲ ಮೂರು ಧರ್ಮವನ್ನ ಪಾಲನೆ ಮಾಡ್ತಾ ಇರ್ತಾರೆ. ನಾಲ್ಕನೇ ಧರ್ಮಕ್ಕೆ ಯಾರು ಪಾದಾರ್ಪಣೆ ಮಾಡೋದೇ ಇಲ್ಲ. ಆದ್ರೆ ನಾವು ಅನ್ಕೊಂಡಿರ್ತೀವಿ, ನಾವು ಮತ್ತೆ ಪೂಜೆ ಮಾಡ್ತಾ ಇದ್ದೀವಲ್ಲ, ಪೂಜೆ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ವ್ರತ ಮಾಡ್ತೀವಿ, ಜಪ ಮಾಡ್ತೀವಿ, ತಪ ಮಾಡ್ತೀವಿ. ಯಾವುದೂ ಕೂಡ ಅದು ಆತ್ಮಕ್ಕೆ ಸಂಬಂಧಿಸಿದ್ದು ಅಲ್ಲವೇ ಅಲ್ಲ. ಯಾಕೆಂದ್ರೆ ನೀವು ಆತ್ಮದ ಆರಾಧನೆ ಮಾಡ್ತಾ ಇಲ್ಲ. ಯಾವುದನ್ನ ಆರಾಧನೆ ಮಾಡ್ತಾ ಇದ್ದೀರಿ? ಮಂತ್ರದ ಆರಾಧನೆ ಮಾಡ್ತಾ ಇದ್ದೀರಿ, ಸ್ತೋತ್ರದ ಆರಾಧನೆ ಮಾಡ್ತಾ ಇದ್ದೀರಿ, ವಿಗ್ರಹದ ಆರಾಧನೆ ಮಾಡ್ತಾ ಇದ್ದೀರಿ. ಭಗವಂತನ ಆರಾಧನೆ ಮಾಡ್ತಾ ಇಲ್ಲ. ಭಗವಂತನ ಆರಾಧನೆಯನ್ನು ಮಾಡ್ತಾ ಇಲ್ಲ. ಯಾವಾಗ ನಾವು ಭಗವಂತನ ಆರಾಧನೆಯನ್ನು ಮಾಡ್ಲಿಕ್ಕೆ ಶುರು ಮಾಡ್ತೀವೋ ಆಗ ನಾವು ಆತ್ಮದ ಆರಾಧಕರಾಗ್ತೇವೆ. ಆಗ ನಾವು ಆತ್ಮದ ಧರ್ಮವನ್ನು ಪರಿಪಾಲನೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಮತ್ತೆ ಇಷ್ಟು ದಿವಸ ನಾವು ಮಾಡಿದ್ದು ಭಗವಂತನ ಆರಾಧನೆ ಮಾಡಿ ಮತ್ತು ಅನ್ನೋ ಹೆಸರಿನಲ್ಲಿ ಭಗವಂತನ ಆರಾಧನೆ ಮಾಡಿದ್ವಾ? ಇಲ್ಲ. ಮತ್ತೆ ಭಗವಂತನ ಆರಾಧನೆ ಮಾಡಿದ್ರೆ ಜನರ ಲೋಕ ದಾಟಿ ಹೋಗ್ಬೇಕಿತ್ತಲ್ಲ, ಮತ್ತೆ ಸತ್ಯಲೋಕ ಹೋಗಿ ಸೇರ್ಕೋಬೇಕಿತ್ತಲ್ಲ, ಮತ್ತೆ ಮಹಾಲೋಕ ಸೇರ್ಬೇಕಿತ್ತಲ್ಲ, ತಪೋಲೋಕ ಸೇರ್ಬೇಕಿತ್ತಲ್ವಾ? ಮತ್ತೆ ಯಾಕೆ ಇನ್ನೂ ಇಲ್ಲೇ ಉಳಿದಿದ್ದೀವಿ? ಯಜ್ಞ ಯಾಗಾದಿಗಳನ್ನ ಮಾಡ್ತಾ ಇದ್ದೀವಲ್ವಾ, ಪೂಜೆ ಮಾಡ್ತಾ ಇದ್ದೀವಿ, ಸ್ತೋತ್ರ ಹೇಳ್ತಾ ಇದ್ದೀವಿ, ಶಾಸ್ತ್ರ ಪಠನೆ ಮಾಡ್ತಾ ಇದ್ದೀವಿ, ಉಪವಾಸ ಮಾಡ್ತಾ ಇದ್ದೀವಿ, ವ್ರತ ಮಾಡ್ತಾ ಇದ್ದೀವಿ, ಜಪ ಮಾಡ್ತಾ ಇದ್ದೀವಿ. ಎಲ್ಲ ಮಾಡಿದ್ಮೇಲೆ ಮತ್ತೆ ಯಾಕೆ ಇಲ್ಲಿ ಹುಟ್ಟಿ ಬರ್ತಾ ಇದ್ದೀವಿ? ಅದರಿಂದ ಮೋಕ್ಷ ಸಿಗ್ತದೆ, ಧರ್ಮ ಅರ್ಥ ಕಾಮ ಮೋಕ್ಷ ಅರ್ಥ ಸಿದ್ಧಾರ್ಥಂ ಅಂತ ಸಂಕಲ್ಪಗಳನ್ನ ಮಾಡ್ತೀವಿ ಅಲ್ವಾ. ಧರ್ಮಾರ್ಥ ಕಾಮ ಮೋಕ್ಷ ಸಿದ್ಧಾರ್ಥಂ. ಮತ್ತೆ ಯಾಕೆ ಜನ್ಮಗಳು ಯಾಕೆ ಮತ್ತೆ ಮತ್ತೆ ಬರ್ತಾ ಇದೆ ಅಂದ್ರೆ, ನಾವು ನಿಜವಾಗಲೂ ಆತ್ಮದ ಆರಾಧನೆ ಮಾಡ್ತಾ ಇಲ್ಲ, ಭಗವಂತನ ಆರಾಧನೆ ಮಾಡ್ತಾ ಇಲ್ಲ. ಮತ್ತೆ ಭಗವಂತನಿಂದ ಸೃಷ್ಟಿಸಲ್ಪಟ್ಟ ಮಾಯೆಯ ಆರಾಧನೆಯಲ್ಲಿದ್ದೇವೆ. ಭಗವಂತನಿಂದ ಸೃಷ್ಟಿಸಲ್ಪಟ್ಟ ಮಾಯೆಯ ಆರಾಧನೆಯಲ್ಲಿದ್ದೇವೆ. ಭಗವಂತನಲ್ಲಿ ಮಾಯೆ ಇದೆ, ಮಾಯೆಯಲ್ಲಿ ಮನುಷ್ಯ ಇದ್ದಾನೆ. ಭಗವಂತನಲ್ಲಿ ಮಾಯೆ ಇದೆ, ಮಾಯೆಯಲ್ಲಿ ಮನುಷ್ಯ ಇದ್ದಾನೆ. ನಾವು ಎಲ್ಲವನ್ನ ಮಾಡ್ತಾ ಇದ್ದೇವೆ. ಯಾವುದಕ್ಕೆ ಮಾಡ್ತಾ ಇದ್ದೇವೆ? ಮಾಯೆಗೆ ಮಾಡ್ತಾ ಇದ್ದೇವೆ. ಭಗವಂತನಿಗೆ ಮಾಡ್ತಾ ಇಲ್ಲ. ಭಗವಂತ ನನಗೆ ಮಾಡ್ತಾ ಇಲ್ಲ. ಹಾಗಾಗಿ ನಾವು ಮತ್ತೆ ಮತ್ತೆ ಜನ್ಮಗಳಿಂದ ಮತ್ತಿಷ್ಟೆಲ್ಲ ಇದೆಯಲ್ವಾ, ಅದು ನಮ್ಮಲ್ಲಿರುವ ಗುಣದ ಪರಿವರ್ತನೆಗಾಗಿ ಇರುವಂಥದ್ದು. ಆತ್ಮ ತಾಮಸ ಗುಣದಿಂದ ರಾಜಸ ಗುಣ, ರಾಜಸ ಗುಣದಿಂದ ಸಾತ್ವಿಕ ಗುಣ, ಸಾತ್ವಿಕ ಗುಣದಿಂದ ಶುದ್ಧ ಸಾತ್ವಿಕ ಗುಣ, ಶುದ್ಧ ಸಾತ್ವಿಕತೆಯಿಂದ ನಿರ್ಗುಣ, ನಿರ್ಗುಣ ಸ್ಥಿತಿಗೆ ಬರಬೇಕು. ಅದು ಬರೋದು ಹೇಗೆ? ಇವನ್ನೆಲ್ಲ ಮಾಡ್ತಾ 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 ಬರ್ತದೆ. ಹಾಗಾಗಿ ಏನ್ ಮಾಡ್ಬೇಕು? ಭಗವಂತನ ಆರಾಧನೆ ಮಾಡಬೇಕು. ಭಗವಂತನ ಆರಾಧನೆ ಮಾಡಿದ್ರೆ ನಾವು ನಿಜವಾಗ್ಲೂ ಯಾವ ದೇಶದಿಂದ ಯಾವ ಉದ್ದೇಶ ಇಟ್ಕೊಂಡು ಬಂದಿದ್ದೀವೋ, ಪ್ರಣಾಳಿಕೆಯನ್ನು ಇಟ್ಕೊಂಡು ಬಂದಿದ್ದೀವೋ, ಅದನ್ನ ನಾವು ಸಾಧಿಸ್ಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ನಾವು ಇಷ್ಟು ದಿವಸ ಮಾಡಿದ್ದಿಲ್ಲ, ಭಗವಂತನಿಂದ ಸೃಷ್ಟಿಸಲ್ಪಟ್ಟ ಮಾಯೆಯ ಆರಾಧನೆಯೇ ಹೊರತು ಭಗವಂತನ ಆರಾಧನೆಯಲ್ಲ. ಯಾರು ಭಗವಂತ? ಎಲ್ಲಿದ್ದಾನೆ ಭಗವಂತ? ಪರಬ್ರಹ್ಮನ ಆರಾಧನೆ ಮಾಡು. ನೀ ಯಾರ್ಯಾರೋ ಪೂರ್ಣಾತ್ಮಗಳನ್ನ ಆರಾಧನೆ ಮಾಡಿದರೆ, ನಿನಗೆ ಪರಮ ಆತ್ಮಗಳನ್ನ ಆರಾಧನೆ ಮಾಡಿದರೆ ನಿನಗೆ ಇಲ್ಲಿ ಇಲ್ಲ ಜಾಗ, ಇಲ್ಲಿ. ಮತ್ತು ನೀನು ಮತ್ತೆ 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 ಜನ್ಮಗಳನ್ನ ತಗೊಂಡು ಬರಬೇಕು. ಪರಬ್ರಹ್ಮನನ್ನ ಆರಾಧನೆ ಮಾಡು. ಯಾರು ಪರಬ್ರಹ್ಮ? ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಂತ ಸ್ಥಿತಃ. ಸಮಸ್ತ ಜೀವರಾಶಿಗಳ ಒಳಗೆ ಆತ್ಮನಾಗಿ ನಾನು ಕೂತಿದ್ದೀನಿ. ಯಾರು? ಪರಬ್ರಹ್ಮ. ನೋಡಿ, ಯಾರಿಗೂ ಸಿಗಲ್ಲಂತೆ ಅವನು, ಯಾರಿಗೂ ಸಿಗದವನು. ನಮಗೆಲ್ಲ ಒಂದು ವಿಷಯ ಏನು ಅಂತಂದ್ರೆ, ನಮಗೆಲ್ಲ ಗೊತ್ತಿರೋದೇನು, ಚತುರ್ಮುಖ ಬ್ರಹ್ಮ ಒಬ್ಬರಿದ್ದಾರೆ ಅಲ್ಲ. ಚತುರ್ಮುಖ ಬ್ರಹ್ಮ, ನಾರಾಯಣ ಇದ್ದಾರೆ, ಶಿವ ಇದ್ದಾನೆ.
ಆದರೆ ಸೃಷ್ಟಿಯಲ್ಲಿ ಅಂದ್ರೆ ಇವರನ್ನ ನಾವು ತ್ರಿಮೂರ್ತಿಗಳು ಅಂತ ಕರಿತೇವೆ ಅಲ್ವಾ. ಇಂಥ ತ್ರಿಮೂರ್ತಿಗಳು ಕೋಟ್ಯಾನು ಕೋಟಿಗಳಿದ್ದಾರಂತೆ ಭಗವಂತನ ಸೃಷ್ಟಿಯಲ್ಲಿ. ಇಂತಹ ತ್ರಿಮೂರ್ತಿಗಳು ಕೋಟ್ಯಾಂತರ ತ್ರಿಮೂರ್ತಿಗಳಿದ್ದಾರಂತೆ ಭಗವಂತನ ಸೃಷ್ಟಿಯಲ್ಲಿ, ಪರಬ್ರಹ್ಮನ ಸೃಷ್ಟಿಯಲ್ಲಿ. ಇವರು ಬರೀ ಈ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟವರು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಕೋಟಿ ಕೋಟಿ ಬ್ರಹ್ಮಾಂಡಗಳಿದ್ದಾವಂತೆ ಭಗವಂತನ ಬ್ರಹ್ಮಾಂಡಗಳು ಸೃಷ್ಟಿ. ಅಂದ್ರೆ ಆ ಪರಬ್ರಹ್ಮ ಭಗವಂತ ಅನ್ನೋನು ನಮ್ಮಂತಹ ಅಸಾಮಾನ್ಯರ ಕಲ್ಪನೆಗೂ ಕೂಡ ಸಿಗದೇ ಹೋದವನು, ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವು ಏನ್ ಮಾಡ್ತಾ ಇದ್ದೀವಿ, ಭಗವಂತನನ್ನ ಹೆಸರಿನಲ್ಲಿ ಒಂದು ಸಣ್ಣ ಫೋಟೋ ಇಟ್ಟುಕೊಂಡು, ಒಂದು ಸಣ್ಣ ವಿಗ್ರಹ ಇಟ್ಟುಕೊಂಡು ಅದನ್ನ ಸಂಕಲ್ಪ ಮಾಡಿ ಅಲ್ವಾ ಏನ್ ಮಾಡ್ತಾ ಇದ್ದೀವಿ. ನಾವು ಎಲ್ಲವನ್ನ ಭಗವಂತ ಸೃಷ್ಟಿ ಮಾಡಿದ್ರೆ ನಾವು ದೇವರನ್ನೇ ಸೃಷ್ಟಿ ಮಾಡಿದ್ದೀವಿ. ಎಲ್ಲವನ್ನ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಆದ್ರೆ ನಾವು ದೇವರನ್ನೇ ಸೃಷ್ಟಿ ಮಾಡಿದೀವಿ. ಮಹಾತ್ಮರು ವಿಗ್ರಹವನ್ನ ಸೃಷ್ಟಿ ಮಾಡ್ತೀವಿ, ಅದಕ್ಕೆ ಭಗವಂತನನ್ನ ತಂದು ಜೀವ ತುಂಬ್ತೀವಿ, ನಾವು ಅದನ್ನ ನಂಬ್ತೀವಿ, ಒಪ್ತೀವಿ, ಹೌದು ಅಂತ ತಿರುಗ್ತೀವಿ ಹೋಗಿ ಅಲ್ಲಿ. ಆದ್ರೆ ಎಲ್ಲವೂ ಮಾಯೆಯಲ್ಲಿದ್ದೀವಿ. ಮಾಯೆ. ಭಗವಂತನಿಗೆ ನಾವು ಜೀವ ತುಂಬುವಷ್ಟು ದೊಡ್ಡವರಿದ್ದೀವೋ, ಭಗವಂತನ ಜೀವ ತುಂಬುವಷ್ಟು ದೊಡ್ಡವರಿದ್ದೀವೋ ಹೇಳಿನಲ್ಲ. ಭಗವಂತನಿಗೆ ಇಂಥ ತ್ರಿಮೂರ್ತಿಗಳು ಕೋಟ್ಯಾಂತರ ತ್ರಿಮೂರ್ತಿಗಳಿದ್ದಾರಂತೆ. ಹಾಗಿರುವಾಗ ನಾವು ಆ ಭಗವಂತನ ವಿಗ್ರಹವನ್ನು ಮಾಡಿ ಅವನಿಗೆ ರೂಪವೇ ಇಲ್ಲ, ನಾವು ರೂಪ ಕೊಡ್ತಾ ಇದ್ದೀವಿ. ಅವನಿಗೆ ಹೆಸರಿಲ್ಲ, ಹೆಸರು ಕೊಡ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಆತ್ಮಕ್ಕೆ ಶರಣು ಹೊಂದಬೇಕು. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ ಪರಿಹಾರ ಇರ್ತೈತೆ ನತ್ವಂ ಶೋಚಿತಮರ್ಹಸಿ. ಹುಟ್ಟಿದವನಿಗೆ ಮರಣ ಅನ್ನೋದು ತಪ್ಪಿದ್ದಲ್ಲ. ಯಾರು ಮರಣವನ್ನು ಹೊಂದುತ್ತಾನೋ ಅವನಿಗೆ ಮತ್ತೆ ಹುಟ್ಟು ಅನ್ನೋದು ಕೂಡ ತಪ್ಪಿದ್ದಲ್ಲ. ಅದು ಅತ್ಯಂತ ಅನಿವಾರ್ಯವಾದದ್ದು, ಪ್ರಕೃತಿಯ ಧರ್ಮ ಅದು. ಆ ಪ್ರಕೃತಿ ಧರ್ಮವನ್ನು ಮನುಷ್ಯ ಏನ್ ಮಾಡಬೇಕು, ಒಪ್ಪಿಕೊಳ್ಳಬೇಕು. ಅನಿವಾರ್ಯವಾದದನ್ನು ಒಪ್ಪಿಕೊಳ್ಳಬೇಕು. ಜ್ಞಾನಿಯಾದವನು, ಪಂಡಿತನಾದವನು ಯಾರಾದರೂ ಪ್ರಾಣತ್ಯಾಗ ಮಾಡಿದರೆ, ಸತ್ತು ಹೋದ್ರೆ, ನೆಲ ಹಿಡಿದ್ರೆ ಅವನು ಮುಗೀತು ಅಂದ್ರೆ ಜ್ಞಾನಿಯಾದವನು, ಪಂಡಿತನಾದವನು ದುಃಖಿಸುವುದಿಲ್ಲ, ದುಃಖ ಪಡೋದಿಲ್ಲ, ಅದಕ್ಕೋಸ್ಕರ ಅಳ್ತಾ ಕೊಳ್ಳೋದಿಲ್ಲ. ಏನ್ ಮಾಡ್ತಾನೆ, ಅಯ್ಯೋ ಅವ್ರದ್ದು ಆ ಆತ್ಮಗೆ ಇದೆ, ಅದು ಆತ್ಮ ತಾನು ಬಂತು, ತನ್ನ ಕೆಲಸ ಮುಗಿಸ್ಕೊಳ್ತು ಹೋತು. ಆತ್ಮ ಇದೆ, ಈಗೂ ಇದೆ ಅಲ್ವಾ. ಏನ್ ಮಾಡ್ತದೆ ಆತ್ಮ ಹೊರಗೆ ಬಂದ ಕೂಡಲೇ ಮೊದಲ ಬಾರಿಗೆ ಅದಕ್ಕೆ ಗೊತ್ತಾಗ್ತದೆ ಏನು, ಅಯ್ಯೋ ನನ್ನ ದೇಹ ಅಲ್ಲಿದೆ. ಒಬ್ಬ ಅಜ್ಞಾನಿಗೆ ಗೊತ್ತಾಗ್ತದೆ, ಧ್ಯಾನ ಮಾಡದವನಿಗೆ ಗೊತ್ತಾಗ್ತದೆ. ಬರೀ ಧ್ಯಾನ ಮಾಡಿದ ಮಾತ್ರಕ್ಕೆ ಅಲ್ಲ, ಯಾರಿಗೆ ಸರಿಯಾದ ಆತ್ಮ ಜ್ಞಾನದ ಪರಿಚಯ ಇಲ್ಲ ಅವನಿಗೆ ಮೊದಲ ಬಾರಿ ಗೊತ್ತಾಗ್ತದೆ, ಏನು, ನನ್ನ ದೇಹ ಅಲ್ಲಿದೆ, ನಾನು ಇಲ್ಲಿದ್ದೀನಲ್ವಾ, ಇದು ಹೇಗೆ ಸಾಧ್ಯ ಆಯ್ತು, ಇದು ನಾನು ದೇಹ, ಆ ದೇಹವನ್ನು ಹೋಗಿ ಸೇರ್ಕೊಳ್ಬೇಕು ಅಂತ ಹೇಳಿ ಆತ್ಮ ಏನ್ ಮಾಡ್ತದೆ, ಮತ್ತೆ 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 ಆ ದೇಹವನ್ನ ಹೋಗಿ ಸೇರಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತದೆ. ಯಾವಾಗ ಆತ್ಮ ಅಜ್ಞಾನದಲ್ಲಿದ್ದಾಗ, ಬದುಕಿದ್ದಾಗ, ಆತ್ಮದ ದೇಹದ ಕುರಿತು ಸರಿಯಾಗಿ ಜ್ಞಾನ ತಿಳ್ಕೊಳ್ಳದೆ ಹೋದಾಗ, ಆಮೇಲೆಲ್ಲ ಏನೇನಾಗ್ತದೆ ಅಂತ ಗೊತ್ತಿದೆಯಲ್ವಾ. ನಾನು ಹೇಳಿದ್ದೀನಿ, ಬರ್ತಾರೆ ಎರಡು ಜನ ದೂತರು ಬರ್ತಾರೆ. ಅವರು ನಿರಂತರವಾಗಿ 11 ದಿನ ಪ್ರತಿನಿತ್ಯ ಅವರು ಹೇಳ್ತಾನೆ ಇರ್ತಾರೆ, ನೋಡು ನೀನು ದೇಹ ಅಲ್ಲ, ನೀನು ಆತ್ಮ, ನಿನಗೂ ಅವರಿಗೂ ಸಂಬಂಧ ಇಲ್ಲ, ಇದೆಲ್ಲ ಅಸತ್ಯ, ಇದ್ಯಾವುದೂ ಸತ್ಯ ಅಲ್ಲ, ಇದೆಲ್ಲ ಸುಳ್ಳು, ನೀನು ಇನ್ನೂ ಭ್ರಮೆಯಲ್ಲಿದ್ದೀಯಾ, ಮಾಯೆಯಲ್ಲಿದ್ದೀಯಾ, ಇಲ್ಲ ನೀನು ಮೇಲಿನ ಲೋಕಕ್ಕೆ ಸಂಬಂಧಪಟ್ಟವನು, ನೀನು ಆತ್ಮಗಳ ಲೋಕಕ್ಕೆ ಸಂಬಂಧಪಟ್ಟವನು, ಬಾ, ನಿಮ್ಮನ್ನು ಕರ್ಕೊಂಡು ಹೋಗ್ತೇವೆ, ಇದರಿಂದ ನಿನಗೆ ಏನೋ ಸದ್ಗತಿ ಆಗ್ತದೆ, ಇಲ್ಲ ಅಂದ್ರೆ ನೀನು ಇಲ್ಲಿ ದುರ್ಗತಿ ಆಗ್ಬಿಡ್ತದೆ, ನೀನು ಪೇತವಾಗಿ ತಿರುಗ್ತೀಯ ಅಂತ ಹೇಳಿದ್ರು ಅದೇನ್ ಮಾಡ್ತದೆ, ಅಜ್ಞಾನದಲ್ಲಿದ್ದಾಗ, ಮಮಕಾರದಲ್ಲಿದ್ದಾಗ ಅಲ್ವಾ, ನನ್ನ ಮನೆ, ನನ್ನ ಮಕ್ಕಳು, ನನ್ನ ಹೆಂಡತಿ, ನಂದು ಮೊಮ್ಮಕ್ಕಳು, ನಂದು ಆಸ್ತಿ, ನಾನು ಮಾಡಿದ್ದು, ನಾನು
ಅಂತಹ ಬದುಕಿದ್ದು ಅಂತ ಹೇಳಿ ಬದುಕಿದ್ದು ಏನ್ ಮಾಡ್ತದೆ? ಅದರಲ್ಲೇ ಅದನ್ನ ಅಂಟಿಕೊಂಡು ಕುತ್ಕೊಂಡು ಬಿಡ್ತದೆ, ಅಂಟ್ಕೊಂಡು ಕೊಳ್ತದೆ. ಇದು ನನ್ನ ಮನೆ, ನಾನು ಬಿಟ್ಟು ಹೋಗಬಾರದು. ಮೊದಲು ದೇಹ ಸುಟ್ಟು ಹಾಕುವವರಿಗೂ ದೇಹದ ಜೊತೆಗೆ ಸುತ್ತುತ್ತಾ ಇರ್ತದೆ. ದೇಹವನ್ನು ಹೋಗಿ ಸೇರ್ಕೊಳ್ಳಿಕ್ಕೆ ಮತ್ತೆ 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 ಪ್ರಯತ್ನ ಮಾಡ್ತಾ ಇರ್ತದೆ. ಆ ದೇಹವನ್ನ ಚಿತೆ ಮೇಲೆ ಇಟ್ಟಿರ್ತಾರೆ. ಆತ್ಮ ಎಲ್ಲೋ ಹೋಗಿರೋದಿಲ್ಲ, ಅಲ್ಲೇ ಸುತ್ತುತ್ತಾ ಇರ್ತದೆ, ಅಲ್ಲೇ ಸುತ್ತುತ್ತಾ ಇರ್ತದೆ. ಮತ್ತೆ ಮತ್ತೆ ಹೋಗಿ ಟ್ರೈ ಮಾಡ್ತಾ ಇರ್ತದೆ. ಅದ್ರ ಮೇಲೆ ಹೋಗಿ ಬೀಳ್ತದೆ. ಅಲ್ಲಿ ಅವರ ಸಂಬಂಧಿಗಳು ಯಾರ್ಯಾರು ಬಂದಿದ್ದಾರೆ ಅವ್ರನ್ನೆಲ್ಲ ಹೋಗಿ ಮುಟ್ಟಿ ಮುಟ್ಟಿ ಮಾತನಾಡಿಸ್ತದೆ. ಅದು ಆತ್ಮ ಹೇಳ್ತದೆ, ನಾನು ಇದೀನಿ, ಯಾಕೆ ಅಳ್ತಾ ಇದ್ದೀರಿ? ಆ ನಾನೆಲ್ಲ ಏನು ನಾನಿದ್ರು ಯಾಕೆ ನಾನು ಇಷ್ಟು ಅದು ಕೂಗ್ತದೆ, ಕಿರ್ಚುತ್ತದೆ, ಮಾತಾಡ್ತದೆ. ಇವರ ಶಬ್ದ ಅದಕ್ಕೆ ಕೇಳಿಸೋದಿಲ್ಲ. ಅವರು ಲಬೋ ಅಂತ ಹೊಯ್ಕೊಂತಾರೆ, ಅವ್ರ ಶಬ್ದ ಅದಕ್ಕೆ ಕೇಳಿಸ್ತದೆ. ಅಯ್ಯೋ ಅಳ್ಬೇಡ್ರೋ ನಾನಿದ್ದೀನಿ ಅಂತ ಅದು ಹೋಗಿ ಹೇಳ್ತದೆ. ಆದ್ರೆ ಇವರಿಗೆ ಅದು ಗೊತ್ತಾಗಲ್ಲ. ಯಾಕೆ? ಅಜ್ಞಾನ. ಬದುಕಿದ್ದಾಗ ತಿಳ್ಕೊಳ್ಳಿಲ್ಲ. ಈಗ 2 ಜನ ದೂತರು ಬಂದಿದ್ದಾರೆ, ಅವ್ರು ಹೇಳಿದ್ರೆ ಬಂಡ ಜೀವ ಅದು. ಬದುಕಿದ್ದಾಗ ಆ ದೊಡ್ಡವರು ಹೇಳಿದಾಗ್ಲೇ ಕೇಳಿಲ್ಲ, ಸದ್ಗುರುಗಳು ಹೇಳಿದಾಗ್ಲೇ ಕೇಳಲಿಲ್ಲ. ಇನ್ನು ಇವಾಗ ಕೇಳ್ತದ ಅದು? ಅದು ಮೊದಲೇ ಶಾಕ್ ಅಲ್ಲಿ ಇರ್ತದೆ. ಆ ಶಾಕ್ ಅಲ್ಲಿ ಅದು ಏನಿದು, ನನ್ನ ದೇಹ ಅಲ್ಲಿದೆ, ಅವ್ರು ಏನೇನೋ ಮಾಡ್ತಾ ಇದ್ದಾರೆ, ಹೋಗಿ ಚಿತೆ ಮೇಲೆ ಇಡ್ತಾರೆ ಅದನ್ನ. ಅದು ಹೋಗಿ ಆ ದೂತರ ಹತ್ರ ಹೇಳ್ತದಂತೆ, ಅಯ್ಯೋ ಇದು ನನ್ನ ಚಿತೆ, ನಾನು ಇಲ್ಲಿದ್ದೀನಿ, ನನ್ನ ದೇಹ ಸುಡ್ತಾ ಇದ್ದಾರಲ್ಲ ಇವು. ಆಗ ಹೇಳ್ತಾರೆ ಅವರು, ಹೌದು, ನಾವ್ ಇಷ್ಟೊತ್ತಕ ಏನು ಕಡ್ಲೆಕಾಯಿ ಪುರಿ ಕತೆ ಹೇಳಿದವಾ, ಕಗಕಗುಬಕನ್ ಕತೆ ಹೇಳಿದವಾ? ಇದನ್ನೇ ಹೇಳಿದ್ದು. ನೀನು ದೇಹ ಅಲ್ಲ, ನೀನು ಆತ್ಮ. ನೀನು ದೇಹ ಅಲ್ಲ, ನೀನು ಅದು ಆತ್ಮ. ನೋಡ್ತಾ ಇರು, ನೋಡ್ತಾ ಇರು, ಹಾಗೆ ನೋಡ್ತಾ ಇರು. ನೋಡ್ತದ ಹಾಗೇನೆ ಅದನ್ನು ಸುಟ್ಟು ಬಿಟ್ರು, ಬೆಂಕಿ ಹಚ್ಚಿದ್ರು. ಅದು ಲಬೋ ಅಂತ ಸುತ್ತರಿತದೆ. ಅದ್ರ ಸುತ್ತ, ಅಯ್ಯೋ ನನ್ನ ದೇಹ ಸುಡ್ತಾ ಇದ್ದೀರಿ, ನಾನು ದೇಹ, ಅಯ್ಯೋ ಎಷ್ಟು ಲಾಲನೆ ಪಾಲನೆ ಪೋಷಣೆ ಮಾಡಿದ್ದೆ ನನ್ನ ದೇಹನ. ಚೂರು ಜಾಸ್ತಿ ಏನು ಆ ಏನು ವೇಟ್ ಜಾಸ್ತಿ ಆದ್ರೆ ಡಯಟ್ ಸ್ಟಾರ್ಟ್ ಮಾಡುದು. ಸ್ವಲ್ಪ ಏನಾದ್ರೂ ವೀಕ್ ಆದ್ರೆ ಅದಕ್ಕೆ ಮತ್ತೆ ನಾವು ಫುಡ್ ತಗೊಂಡು ದಪ್ಪ ಆಗ್ತಿದ್ವಿ. ಎಷ್ಟು ಮೇಕಪ್ ಮಾಡಿದ್ವಿ, ಗಂಧ ಹಚ್ಚಿದ್ವಿ, ಪೌಡರ್ ಹಚ್ಚಿದ್ವಿ, ಸ್ನೋ ಹಚ್ಚಿದ್ವಿ. ನಮ್ಮ ದೇಹಕ್ಕಾಗಿ ಎಷ್ಟೆಲ್ಲ ನಾವು ನಮ್ಮ ದೇಹ ಸೌಂದರ್ಯಕ್ಕಾಗಿ ಪ್ರಯತ್ನ ಮಾಡಿದ್ವಿ. ಯಾಕೆ? ನಾನು ದೇಹ ಅನ್ನುವ ಉದ್ದೇಶದಿಂದ. ನಾನು ಆತ್ಮ ಅಲ್ಲ ಅನ್ನುವ ನಾನು ಆತ್ಮ ಅಲ್ಲ ದೇಹ ಅನ್ನುವ ಅಜ್ಞಾನ ಆವರಿಸಿತ್ತು. ಅದಕ್ಕಾಗಿ ಏನ್ ಮಾಡ್ತಾ ಇತ್ತು? ದೇಹಕ್ಕಾಗಿ ಪೋಷಣೆ ಮಾಡಿ 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 ಪೋಷಣೆ ಮಾಡಿ 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 ಅದು ಒಳಗೆ ಕೂತು ಬಿಟ್ಟಿದೆ ಗಟ್ಟಿಯಾಗಿ. ಸುಟ್ಟು ಹೋಗ್ತಾ ಇದೆ. ಸುಟ್ಟು ಹೋಯ್ತು, ತನ್ನ ಎದುರಿಗೆ ಸುಟ್ಟು ಹೋಯ್ತು, ಸುಟ್ಟು ಬೂದಿ ಆಗಿ ಹೋಯ್ತು. ಆಗ ಅವ್ರು ಹೇಳ್ತಾರೆ, ನೋಡಿದ್ಯಾ? ನೋಡ್ದೇನೀಗ ದೇಹ ನೀನು ಅಂತ ಹೇಳ್ತಾ ಇದ್ದೆ, ಈಗ ದೇಹನೇ ಇಲ್ಲ, ಸುಟ್ಟು ಹೋಯ್ತು. ಅವ್ರು ಸುಟ್ಟು ಸುಟ್ಟು ಹೋದ್ರು. ಅವರು ನನ್ನವರು ಅಂತಿದ್ದೆ ಅಲ್ವಾ, ನೋಡು ನಿನ್ನನ್ನೇ ಸುಟ್ಟು ಹೋಗ್ಬಿಟ್ರು ಅವ್ರು. ಆಗ ಅಲ್ಲ, ಅವ್ರು ಎಲ್ಲಿ ಹೋಗ್ತಾರೆ? ಮನೆಗೆ, ಸೀದಾ ಮನೆಗೆ ಬರ್ತದೆ. ಮತ್ತೆ ಮನೆಗೆ ಬಂದು ನನ್ನ ಮನೆ, ನನ್ನ ಹೆಂಡತಿ, ನನ್ನ ಗಂಡ, ಮತ್ತೆ ಅದು ಸುತ್ತುತ್ತಾ ಇರ್ತದೆ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು ಅಂತ. ಮತ್ತೆ ಅಲ್ಲಿ ಸುತ್ತುತ್ತಾ ಇರ್ತದೆ, ಸುತ್ತುತ್ತಾ ಇರ್ತದೆ. ಅವ್ರನ್ನ ಹೋಗಿ ಮಾತನಾಡಿಸ್ತದೆ. ಅವ್ರು ಮತ್ತೆ ಗೆಳೆಯೋ ಅಂತ ಅಳ್ತಿರ್ತಾರೆ, ಹಂಗಂತ ಹೇಳಿದ್ಲು, ಹಿಂಗಂತ ಹೇಳಿದ್ದ ಅಂತ ಅವ್ರು ಹೇಳ್ಕೊಂಡು ಹಾಡಿ ಹಾಡಿ ಅಳ್ತಾ ಇರ್ತಾರೆ. ಇದು ಹೋಗಿ ಮತ್ತೆ ಮತ್ತೆ ಅವ್ರು ನಮ್ಮ ಆಟನ ಆಡಿಸ್ತಾ ಇರ್ತದೆ, ನಾನಿದ್ದೀನಿ, ನಾ ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದೀನಿ ಅಂತ ಹೇಳಿ. ಯಾಕೆ ಇಷ್ಟೆಲ್ಲ ಅನರ್ಥ ಆಗಿ 11 ದಿವಸ ಅವರು ವೇಟ್ ಮಾಡ್ತಾರೆ, ಕರೀತಾರೆ, ಹೋಗ್ತಾರೆ. ಕೊನೆಗೂ ಅದು ಆತ್ಮ ಹೋಗದೆ ಹೋದಾಗ ಏನಾಗ್ತದೆ? ಅದು ಭೇದಾತ್ಮವಾಗಿ, ಅಂತರ್ಪಿಶಾಚಿಯಾಗಿ, ಮೇಲೂ ಇಲ್ಲ ಕೆಳಗೂ ಇಲ್ಲ ಅನ್ನೋ ಹಾಗೆ ಸುತ್ತುತ್ತಾ ಸುತ್ತುತ್ತಾ ನೂರಾರು ವರ್ಷಗಳ ಕಾಲ ಇಲ್ಲಿ ವ್ಯರ್ಥವಾಗಿ ಕಳೆದು ಬಿಡ್ತದೆ. ಇಷ್ಟಕ್ಕೆಲ್ಲ ಮೂಲ ಕಾರಣ ಯಾವುದು? ಆತ್ಮಜ್ಞಾನ ಇಲ್ಲದೆ ಇರುವುದು. ಅಜ್ಞಾನ ಅಜ್ಞಾನ ಆವರಿಸಿತು. ಆತ್ಮಜ್ಞಾನದ ಪರಿಚಯ ಇಲ್ಲದೆ ಇದ್ದುದು ಇಷ್ಟೆಲ್ಲ ದೊಡ್ಡ ಅನರ್ಥಕ್ಕೆ ಕಾರಣ ಆಯಿತು. ಅವ್ಯಕ್ತಾಧೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ, ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವತ. ಪರಿದೇವನ ಒಬ್ಬ ಮನುಷ್ಯ ಮಲ್ಕೊಂಡಿರ್ತಾನೆ, ರಾತ್ರಿ ಮಲಗಿರ್ತಾನೆ. ಮಲಗಿ ಒಳ್ಳೆ ಗಾಢ ನಿದ್ದೆ ಆವರಿಸ್ತು ಅವನಿಗೆ. ಒಳ್ಳೆದೊಂದು ಕನಸು ಬಿತ್ತು. ಕನಸಿನಲ್ಲಿ ಒಳ್ಳೆ ಅವನಿಗೆ ಒಂದು ಚಂದದ ಹುಡುಗಿಯ ಜೊತೆಗೆ ಮದುವೆ ಆಗ್ತಾ ಇದೆ. ಚಂದದ ಹುಡುಗಿ ಜೊತೆಗೆ ಮದುವೆ ಆಗ್ತಾ ಇದೆ, ಕನಸು ಕಾಣ್ತಾ ಇದ್ದಾನ ಅವನು. ಮದುವೆ ಆಯ್ತು. ಮದುವೆ ಜೊತೆಗೆ ಒಳ್ಳೆ ವರದಕ್ಷಿಣೆ ಕೊಟ್ರು, ಮನೆ ಕೊಟ್ರು, ಕಾರ್ ಕೊಟ್ರು, ಎಲ್ಲ ಬಂತು.
ಒಳ್ಳೆ ಕೆಲಸ ಬಂತು, ಅದನ್ನೆಲ್ಲ ನೋಡ್ತಾ ಇದ್ದೆ. ಅಂದ್ರೆ ಸಂಪತ್ತು ಬಂತು, ಐಶ್ವರ್ಯ ಬಂತು, ಅದನ್ನೆಲ್ಲ ಕನಸಿನಲ್ಲಿ ಕಾಣ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ, ಖುಷಿ ಪಡ್ತಾ ಇದ್ದಾನೆ, ಎಂಜಾಯ್ ಮಾಡ್ತಾ ಇದ್ದಾನೆ. ಕೊನೆಗೆ ಅವನು ಅವನು ಬಿಸ್ನೆಸ್ ಮ್ಯಾನ್ ಆದ, ಬಿಸ್ನೆಸ್ ಬೆಳೀತು, ದೊಡ್ಡವನಾದ, ತುಂಬಾ ಶ್ರೀಮಂತಿಕೆ ಬಂತು, ಮಕ್ಕಳಾದ್ರು, ಮಕ್ಕಳು ತುಂಬಾ ಒಳ್ಳೆಯ ಉತ್ತಮರಾದ್ರು. ಎಲ್ಲ ಕಡೆ ಇವಂದೇ ಹೆಸರು, ಕೀರ್ತಿ, ಯಶಸ್ಸು ಎಲ್ಲ ಬಂತು. ಎಲ್ಲ ಕಡೆ ಎಲ್ಲವನ್ನು ನೋಡಿ ಬಹಳ ಖುಷಿ ಪಡ್ತಾ ಇದ್ದಾನೆ, ತೇಲ್ತಾ ಇದ್ದಾನೆ, ಆನಂದದಲ್ಲಿ ತೇಲ್ತಾ ಇದ್ದಾನೆ, ತೇಲ್ತಾ ಇದ್ದಾನೆ. ಎಲ್ಲ ಅದರಲ್ಲಿ ಮುಳುಗಿ ಹೋಗಿದ್ದಾನೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಬದುಕು ಅಂತೇಳಿ. ಕನಸಿನಲ್ಲಿ ಕನಸು ಬೀಳದಿದೆ ಅವನಿಗೆ. ಕನಸಿನಲ್ಲಿ ಎಲ್ಲವನ್ನು ನೋಡ್ತಾ ಇದ್ದಾನೆ. ಎಷ್ಟು ಚಂದದ ಹುಡುಗಿ, ಎಷ್ಟು ಚಂದದ ಗಂಡ, ಎಷ್ಟು ಚಂದದ ಮಕ್ಕಳು, ಎಷ್ಟು ಐಶ್ವರ್ಯ, ಎಷ್ಟು ಕೀರ್ತಿ, ಎಷ್ಟು ಯಶಸ್ಸು, ಎಲ್ಲವನ್ನು ನೋಡಿ ಎಷ್ಟು ಚಂದ ಇದೆ ಇದು ಜೀವನ ಅಂತ ಹೇಳಿ ಅದರಲ್ಲೇ ಮುಳುಗಿ ಹೋಗಿದ್ದಾನೆ, ಗಾಢ ನಿದ್ರೆಯಲ್ಲಿ. ಇದ್ದಕ್ಕಿದ್ದಾಗನೆ ಯಾರೋ ಜೋರ್ ದಡಾರ್ ಅಂತ ಸೌಂಡ್ ಮಾಡಿಬಿಟ್ರು. ಒಂದೇ ಸಾರಿ ಕಣ್ಣು ತೆರೆದು ಬಿಟ್ಟ. ಕಣ್ಣು ತೆರೆದ ತಕ್ಷಣ ಅಯ್ಯೋ, ಎಲ್ಲ ಮಾಯ ಆಗ್ಬಿಡ್ತಲ್ಲ. ಎಂತ ಎಷ್ಟು ಚಂದ ಕನಸು ಬಿದ್ದಿತ್ತು, ಎಷ್ಟು ಚಂದ ಕನಸಿನಲ್ಲಿ ಎಷ್ಟೆಷ್ಟು ದೊಡ್ಡವರೆಲ್ಲ CM ಬಂದಿದ್ರು, ಸೆಲೆಬ್ರಿಟಿಗಳೆಲ್ಲ ಬಂದಿದ್ರು, ಎಷ್ಟು ಸಂಪತ್ತು ಬಂದಿತ್ತು. ನಾನು ಕಾರಲ್ಲೆಲ್ಲ ಓಡಾಡ್ತಾ ಇದ್ದೆ. ಹಾ, ಎಷ್ಟು ದುಡ್ಡಿತ್ತು ನನ್ನ ಹತ್ರ, ಎಂತ ದೊಡ್ಡ ಬಿಲ್ಡಿಂಗ್ ಅಲ್ಲಿ ಇದ್ದೆ ನಾನು. ಹಾಗಾದ್ರೆ ಇಷ್ಟೊತ್ತರೆಗೂ ನಡೆದಿದ್ದು ಅಸತ್ಯವಾ? ಹಾಗಾದ್ರೆ ನಿಜ ಅಲ್ವಾ ಇದು? ಯಾವಾಗ ಒಂದು ದೇಹದಿಂದ ಆತ್ಮ ಹೊರಗೆ ಬರ್ತದೋ, ಹೊರಗೆ ಬಂದ ಕೂಡಲೇ ಅದಕ್ಕೆ ಇದೇ ರೀತಿ ಅನಿಸ್ತದೆ ಈ ಇಡೀ ಬದುಕು. ಅಯ್ಯೋ, ಎಂತ ಅನರ್ಥ ಆಯ್ತು. ಹಾಗಾದ್ರೆ ಇಷ್ಟು ದಿವಸ ನಾನು ಕಂಡಿದ್ದು ಅಸತ್ಯವಾ, ಸುಳ್ಳ, ಇದೆಲ್ಲ ನಿಜ ಅಲ್ವಾ? ಮತ್ತೆ ಇದಕ್ಕಾಗಿ ನಾನು ಇಡೀ ಬದುಕು ಅದಕ್ಕಾಗಿ ಶ್ರಮಿಸಬೇಕಾಗಿತ್ತ? ದುಡ್ಡಿಗಾಗಿ, ಸಂಪತ್ತು, ಆ ದುಡ್ಡು ಶಾಶ್ವತ ಅಲ್ವಾ? ಅದು ದುಡ್ಡು ಸತ್ಯ ಅಲ್ವಾ? ಅಯ್ಯೋ, ಅದು ಬರ್ಲಿಲ್ಲಲ್ಲ. ಹೋಗ್ಲಿ, ನಂದು ನಂದು ಅಂತ ಇದ್ದ ಆ ಮನೆ, ಎಷ್ಟು ಚಂದದ ಗಂಡ, ಎಷ್ಟು ಚಂದದ ಹೆಂಡತಿ, ಮಕ್ಕಳು, ಸಂಪತ್ತು, ಎಷ್ಟು ಚಂದ 3 ಅಂತಸ್ತಿನ ಮನೆ ಕಟ್ಸಿದ್ದೆ, 1 ಕೋಟಿ ರೂಪಾಯಿ. ಅದು ಸತ್ಯ ಅಲ್ವಾ? ಅಯ್ಯೋ ದೇವ, ಎಂತ ಅಂತ ಹೇಳಿ ಅದು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಹೇಗೆ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತದೆ? ಸ್ವಪ್ನದಿಂದ ಯಾರು ಹೇಳ್ತಾನಲ್ವಾ, ಎದ್ದು ಕೂಡ್ಲೆ ಅವನು ಒಂದೇ ಸರಿ ಸ್ವಪ್ನದಲ್ಲಿದ್ದಾಗ ಎಂಜಾಯ್ ಮಾಡ್ತಾ ಇದ್ದ, ಖುಷಿ ಮಾಡ್ತಾ ಇದ್ದ, ಖುಷಿ ಪಡ್ತಾ ಇದ್ದ. ಹೌದಲ್ವಾ? ಎಷ್ಟು ಚೆನ್ನಾಗಿದೆ ಅಲ್ವಾ? ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾ, ಒಂದೇ ಸಾರಿ ಕಣ್ಬಿಟ್ಟ. ಅಯ್ಯೋ, ಅವನಿಗೆ ರಿಯಲೈಸ್ ಆಯ್ತು, ಓಹೋ, ಇಷ್ಟೊತ್ತವರೆಗೂ ನಾನು ನೋಡಿದ್ದು ನಿಜ ಅಲ್ವಾ? ಹಾಗೆಯೇ ಈಗ ನಾವು ಎಷ್ಟು ಇದು ಸತ್ಯ ಅಲ್ಲ, ಇದು ಅಸತ್ಯ, ಇದು ಸತ್ಯ ಅಲ್ಲ, ಅಸತ್ಯ ಅಂತ ಬಾಯಿ ಬಿಡ್ಕೊಂಡ್ರು, ತಲೆಗೆ ಹೋಗದೇ ಇದ್ದರು ಒಂದು ದಿನ ತಲೆಗೆ ಹೋಗೇ ಹೋಗ್ತದೆ. ಯಾವಾಗ? ದೇಹದಿಂದ ಆತ್ಮ ಹೊರಗೆ ಬಂದು ಕೂಡ್ಲೆ. ಅಯ್ಯೋ, ಇಷ್ಟು ದಿವಸ ನಾನು ಇದು ಕಂಡಿದ್ದು ಇದು ಸುಳ್ಳ, ಇದು ನಿಜ ಅಲ್ವಾ? ಭ್ರಮೆಯಲ್ಲಿ ನಾನು ಮುಳುಗಿದ್ನ, ಇದು ಮಾಯೆಯ ಅಂತ ಆಗ ಅವನಿಗೆ ಜಾಗೃತ ಆಗ್ತದೆ. ಅದಕ್ಕೆ ಹೇಳ್ತಾ ಇದ್ದಾನೆ ಮಗ, ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ, ಅವ್ಯಕ್ತ ನಿಧನಾನ್ನೇವ ತತ್ರ ಕಾ ಪರಿದೇವತ. ಪರಿದೇವನ ಅಂದ್ರೆ ನಿದ್ರೆಯಲ್ಲಿ ನಿದ್ರೆಯಲ್ಲಿ ಹೇಗೆ ಎದ್ದು ಬಿಡ್ತಾನಲ್ವಾ, ಹಾಗೆ. ಅಂದ್ರೆ ಅವನು ಮರಣದ ನಂತರವೂ ಕೂಡ ಕಾಣಿಸೋದಿಲ್ಲ, ಹುಟ್ಟಿನ ಮುಂಚೆಯೂ ಕೂಡ ಕಾಣಿಸೋದಿಲ್ಲ. ಆದ್ರೆ ಹುಟ್ಟು ಮತ್ತೆ ಸಾವು ಇದರ ನಡುವೆ ಮಾತ್ರ ಕಾಣಿಸ್ತಾ ಇರ್ತಾನೆ. ಯಾವುದು ಆದಿಯಲ್ಲಿ ಇಲ್ಲವೋ, ಅಂತ್ಯ ಆದ ಮೇಲೂ ಕೂಡ ಇರುವುದಿಲ್ಲವೋ, ಅದೆಲ್ಲವೂ ಅಸತ್ಯವಾದದ್ದು, ಎಲ್ಲವೂ ಅಸತ್ಯವಾದದ್ದು. ಉದಾಹರಣೆಗೆ, ಸತ್ಯ ಬೇರೆ, ನಿಜ ಬೇರೆ. ನಿಜ, ಈಗ ನಾವೆಲ್ಲ ಇರೋದು ನಿಜ ಅಲ್ವಾ? ನಿಜನೇ. ಹಾಗಾದ್ರೆ ಎಲ್ಲವೂ ಇದ್ದೀವಿ ನಾವು, ಆದ್ರೆ ನಾವು ಇರೋದು ಸತ್ಯ ಅಲ್ಲ, ನಾವಿರೋದು ನಿಜ ಅಷ್ಟೇ, ಸತ್ಯ ಅಲ್ಲ. ಏನು ಸತ್ಯ ಅಲ್ಲ, ನಿಜ ಅಲ್ಲ ಅಂದ್ರೆ? ಇದೇ 30 ವರ್ಷದ ಹಿಂದೆ ನಾವಿದ್ವಾ? ಇಲ್ಲ. ಇದೇ 50 ವರ್ಷದ ಹಿಂದೆ ನಾವಿದ್ವಾ? ಇಲ್ಲ, ಇರ್ಲಿಲ್ಲ. ಅಂದ್ರೆ ಈ ದೇಹ ಇರಲಿಲ್ಲ ಅಂದ್ರೆ ಇದು ಸತ್ಯ ಅಲ್ಲ. ಇನ್ನೊಂದು 50 ವರ್ಷ, 60 ವರ್ಷ, 70 ವರ್ಷ ಆದ್ಮೇಲೆ ಈ ದೇಹ ಇರ್ತದಾ? ಇಲ್ಲ. ಮತ್ತೆ ಸತ್ಯ ಆದ್ರೆ ಇರ್ಬೇಕಲ್ವಾ? ಸತ್ಯ ಅಂದ್ರೆ ಏನು? ಆದಿ ಅಂತ್ಯ ಇಲ್ಲದೆ ಯಾವಾಗ್ಲೂ ಇರುವಂತದ್ದು, ಯಾವಾಗ್ಲೂ ಇರುವಂತದ್ದು. ಈ ಬ್ರಹ್ಮಾಂಡದಲ್ಲಿ ಇರುವುದು ಒಂದೇ ಒಂದು ಸತ್ಯ. ಯಾವುದು?
ಅದು ಭಗವಂತ ಮಾತ್ರ. ಯಾರು? ಅದೇ ಆತ್ಮ. ಆತ್ಮ ಪರಬ್ರಹ್ಮ. ಅವನು ಮಾತ್ರ ಈ ಬ್ರಹ್ಮಾಂಡದಲ್ಲಿ ಸತ್ಯವಾದದ್ದು, ಉಳಿದುದೆಲ್ಲವೋ ಅಸತ್ಯವಾದದ್ದು. ಬ್ರಹ್ಮ ಸತ್ಯಂ ಜಗನ್ಮಿಥ್ಯಂ. ಭಗವಂತನಿಂದ ಸೃಷ್ಟಿಸಲ್ಪಟ್ಟ ಈ ಸೃಷ್ಟಿ ಅಸತ್ಯವಾದದ್ದು. ನಿಜ ಈಗ ಇದೆ ಅಷ್ಟೇ, ಆದರೆ ಒಂದು ದಿನ ನಾಶ ಆಗಿ ಹೋಗುವಂಥದ್ದು. ಹಾಗೆ ಮನುಷ್ಯನ ಜೀವನವೂ ಅಷ್ಟೇ. ಯಾವಾಗ ಸ್ವಪ್ನದಿಂದ ಎದ್ದ ವ್ಯಕ್ತಿ ಹೀಗೆ ಸ್ವಪ್ನದಿಂದ ಎದ್ದ ವ್ಯಕ್ತಿ ಹೀಗೆ ಆಶ್ಚರ್ಯಚಕಿತನಾಗ್ತಾನೋ, ಹಾಗೆ ಪ್ರತಿಯೊಂದು ಆತ್ಮ ದೇಹದಿಂದ ಹೊರಗೆ ಬಂದ ಕೂಡಲೇ ಸತ್ಯದ ಅರಿವು ಆಗ್ತದೆ. ಓಹೋ, ಇಷ್ಟು ದಿವಸ ನಾನು ಇದ್ದದ್ದು ಸತ್ಯದಲ್ಲಿ ಅಲ್ವಾ? ಇಷ್ಟು ದಿವಸ ನಾನು ಅಜ್ಞಾನದಲ್ಲಿದ್ನಲ್ವಾ? ಇಷ್ಟು ದಿವಸ ಯಾವುದನ್ನ ನಾನು ಇದೇ ಸರ್ವಸ್ವ, ಇದೇ ಶಾಶ್ವತ, ಇದೇ ಸತ್ಯ ಅಂತ ನಾನು ಅಂದ್ರೆ ಅದರಲ್ಲಿ ಮುಳುಗಿ ಹೋಗಿದ್ನು. ಅದ್ಯಾವುದೋ ಅಲ್ವಲ್ಲ ನನಗೀಗ, ಅದ್ಯಾವುದೋ ನನ್ನ ಜೊತೆಗೆ ಬರ್ತಾ ಇಲ್ವಲ್ಲ ಅಂತ ಹೇಳಿ ಏನ್ ಮಾಡ್ತದದು? ರೋಧಿಸ್ಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ಏನ್ ಮಾಡ್ಬೇಕು? ಆತ್ಮವನ್ನ ಆಶ್ರಯಿಸ್ಬೇಕು, ಸತ್ಯವನ್ನ ತಿಳ್ಕೊಳ್ಬೇಕು. ನಾನು ಆತ್ಮ, ನಾನು ದೇಹ ಅಲ್ಲ. ಹಾಗಾಗಿ ಇಡೀ ಬದುಕಿನಲ್ಲಿ ಯಾವುದಕ್ಕಾಗಿ ಶ್ರಮಿಸ್ಬೇಕು? ಆತ್ಮಕ್ಕಾಗಿ ಶ್ರಮಿಸ್ಬೇಕು, ಆತ್ಮ ಧರ್ಮಕ್ಕಾಗಿ ಶ್ರಮಿಸ್ಬೇಕು. ನಾವು ಬರೇ ದೇಹ ಧರ್ಮಕ್ಕಾಗಿ, ಕುಟುಂಬ ಧರ್ಮಕ್ಕಾಗಿ, ಸಂಘ ಧರ್ಮಕ್ಕಾಗಿ. ಸಂಘ ಧರ್ಮ ಅಂದ್ರೆ ಏನು? ನಮ್ಮವರು, ತಮ್ಮವರು, ಹೋದವರು, ಬಂದವರು ಅಂತ ಹೇಳಿ ಅವರ ಲಾಲನೆ ಪಾಲನೆ ಪೋಷಣೆಗಾಗಿನೇ ನಮ್ಮ ಜೀವನವನ್ನೆಲ್ಲ ಕಳೆದು ಬಿಡ್ತೇವೆ. ಮತ್ತೆ ನಾವು ಮಾಡ್ತಾ ಇದೀವಲ್ಲ, ದೇವ್ರಿಗೆ ದಿನ ದೀಪ ಹಚ್ತೀವಿ. ಆ ದೇವ್ರಿಗೆ ದಿನ ದೀಪ ಹಚ್ತೀವಿ, ಆಮೇಲೆ ಮಂಗಳಾರತಿ ಮಾಡ್ತೀವಿ, ಆರತಿ ಮಾಡ್ತೀವಿ. ಏನಾದ್ರೂ ಸ್ಪೆಷಲ್ ಅಡಿಗೆ ಮಾಡಿದಾಗ ನೈವೇದ್ಯ ಮಾಡ್ತೀವಿ. ಮತ್ತೆ ಇನ್ನೇನ್ ಮಾಡ್ಬೇಕು? ದೇವ್ರಿಗೆ ಇಷ್ಟು ಸಾಲ್ದ? ದೇವ್ರಿಗೆ ಇಷ್ಟು ಮಾಡೋದು ಸಾಲ್ದ? ಉದ್ಧಾರ ಆಗ್ಬೇಕಲ್ಲ ಮತ್ತೆ ನಾವು. ಅಂದ್ರೆ ನಾವು ಹೇಳುದು, ಆದ್ರೆ ಒಂದೇ 1% ಕೂಡ ನಾವು ಆತ್ಮಕ್ಕಾಗಿ ಶ್ರಮಿಸದೆ ಕಳೆದ್ವಿ ಅಂತಾದ್ರೆ ನಮ್ಮ ಜೀವನ ಏನಾಗ್ತದೆ? ಪಶುಗಳ ಜೀವನ ಆಗಿಬಿಡ್ತದೆ. ಹಾಗೆ ಆತ್ಮಕ್ಕಾಗಿ ಶ್ರಮಿಸಬೇಕು. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದದ್ಭುತಿ ತಥೈವ ಚಾನ್ಯಃ ಆಶ್ಚರ್ಯ ವಚೈನಮನ್ಯಃ ಶೃಣೋತಿ ಶ್ರುತ್ವೋಪೇನಂ ವೇದನ ಚೈವ ಕಶ್ಚಿತ್. ಅಂದ್ರೆ ಆತ್ಮವನ್ನ ಒಬ್ಬ ಯೋಗಿ ಕಾಣ್ತಾನಂತೆ. ಹೀಗೆ ಆತ್ಮವನ್ನ ಸಾಧನೆಯನ್ನು ಮಾಡ್ತಾ 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 ಒಮ್ಮೆ ಯಾರಾದರೂ ಆ ಸ್ಥಿತಿಯನ್ನು ಹೋಗಿ ತಲುಪಿದಾಗ, ಮನಸ್ಸನ್ನ ಶೂನ್ಯ ಮಾಡಿ ತನ್ನ ಒಳಗಿರುವ ಆತ್ಮದರ್ಶನವನ್ನು ಮಾಡಿದಾಗ ಅವನು ಆಶ್ಚರ್ಯಚಕಿತನಾಗ್ತಾನಂತೆ. ಅಯ್ಯೋ, ಎಂತ ಅದ್ಭುತ ಇದೆ ನನ್ನೊಳಗೆ, ಎಂತ ಅದ್ಭುತ ಇದೆ, ಅಯ್ಯೋ ಎಂತಹ ಶಕ್ತಿ ನನ್ನೊಳಗೆ ಇದೆ ಅಲ್ವಾ ಅಂತ ಹೇಳಿ ಅವನು ಆಶ್ಚರ್ಯಚಕಿತನಾಗ್ತಾನಂತೆ. ಆಶ್ಚರ್ಯ ಆಗಿ ಖುಷಿ ಪಡ್ತಾನಂತೆ. ಇಂತಹ ಆನಂದ, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗದೇ ಇರುವಂತದ್ದು ನನ್ನೊಳಗೆ ಇದೆ ಅಲ್ವಾ, ಅದನ್ನ ನಾನು ಕಂಡೇ ಬಿಟ್ಟೆ ಅಲ್ವಾ, ಅದನ್ನ ನಾನು ಸಿಕ್ಕಿಬಿಡ್ತಲ್ವಾ ಅಂತ ಹೇಳಿ ಖುಷಿ ಪಡ್ಲಿಕ್ಕೆ ಶುರು ಮಾಡ್ತಾನೆ. ಅಯ್ಯೋ, ಎಂತ ಕೆಲಸ ಮಾಡಿಬಿಟ್ಟೆ ನಾನು ಇಷ್ಟು ದಿವಸ, ಯಾವ್ಯಾವುದ್ರಲ್ಲೂ ಖುಷಿ ಇದೆ, ಸಂತೋಷ ಇದೆ ಅಂತ ಹೇಳಿ ಅದರಲ್ಲಿ ಮುಳುಗಿ ಹೋಗಿದ್ದೆ ಅಲ್ವಾ. ಆದ್ರೆ ಈಗ ನನ್ನೊಳಗೆ ಇರುವ ಈ ಆತ್ಮದ ದರ್ಶನ ಆದಾಗ ಎಂತ ಅದ್ಭುತ ಇದು ಅಂತ ಹೇಳಿ ಆಶ್ಚರ್ಯಚಕಿತನಾಗ್ತಾನಂತೆ. ಯಾರಾದರೂ ಕೇಳಿದ್ರೆ ಅದನ್ನ ಹೇಳ್ತಾನಂತೆ. ಹೇಗೆ ನಾನು ದೊಡ್ಡ ಗೊತ್ತಾ, ಒಳಗೆ ಹೇಗೆ ಇದ್ದ ಗೊತ್ತಾ ಭಗವಂತ? ಹೇಗೆ ಹೇಳ್ತಾನಂದ್ರೆ, ಅವನ ಅರ್ಹತೆ ಇದ್ದಷ್ಟು ಹೇಳ್ತಾನಂತೆ, ಆಮೇಲೆ ಲಾಸ್ಟಿಗೆ ಹೇಳಿಬಿಡ್ತಾನಂತೆ, ಅವನನ್ನು ವರ್ಣಿಸ್ಲಿಕ್ಕೆ ಆಗೋದಿಲ್ಲ, ನನಗೆ ಹೇಳಲಿಕ್ಕೆ ಆಗೋಲ್ಲ. ಮತ್ತೆ ಹೇಳಲಿಕ್ಕೆ ಆಗೋಲ್ಲ, ಮತ್ತೇನ್ ಮಾಡು, ನೀನು ನೋಡು ಗೊತ್ತಾಗ್ತದೆ. ನೀನು ನೋಡು ಗೊತ್ತಾಗ್ತದೆ. ನಾವು ಹೇಳ್ಬೋದು, ನೋಡಿ ಅಮೇರಿಕ ಹಂಗಿದೆ ಹಿಂಗಿದೆ, ಅಲ್ಲಿ ಹೋಗಿದೆ ಅಲ್ವಾ. ಯಾಕೆಂದ್ರೆ ನಿಮಗೊಂದು ಉದಾಹರಣೆ ಹೇಳ್ತೇನೆ. ನಮಗೆ ಪರಬ್ರಹ್ಮನನ್ನ ಊಹಿಸ್ಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ಒಂದು ದೊಡ್ಡ ಇದು ಬಂದ್ಬಿಡ್ತಂತೆ. ಏನು? ಪ್ರವಾಹ ಬಂದ್ಬಿಡ್ತು. ಎಲ್ಲಾ ಕಡೆ ಮಳೆ ಎಲ್ಲ ದೂರು, ಎಲ್ಲಾ ಕಡೆ ನೀರು ನೀರು ನೀರು. ಒಂದು ಸಮುದ್ರದಿಂದ ಒಂದು ಕಪ್ಪೆ ಬಂದು ಇದರಲ್ಲಿ ಎಲ್ಲೋ ಒಂದು ದೊಡ್ಡ ಸಣ್ಣ ಬಾವಿಯಲ್ಲಿ, ರಿಂಗ್ ಬಾವಿಯಲ್ಲಿ ಸೇರ್ಕೊಂಡ್ಬಿಡ್ತು. ಸಮುದ್ರದ ಕಪ್ಪೆ ಬಂದು ಒಂದು ಬಾವಿ ಒಳಗೆ ಸೇರ್ಕೊಂಡ್ಬಿಡ್ತು. ನೋಡಿ, ಎಲ್ಲರೂ ನಾವು ಮನೆ ಕಪ್ಪೆ ಹೋಗಿ ಸಮುದ್ರ ಸೇರೋದ್ ಕೇಳಿದೀವಿ, ಇದು ಸಮುದ್ರದ ಕಪ್ಪೆ ಬಂದು ಮನೆ ಇದರಲ್ಲಿ ಸೇರಿಬಿಡ್ತು.
ಎಲ್ಲಿ? ಒಂದು ಸಣ್ಣ ಮನೆ ಬಾವಿಯಲ್ಲಿ ಸೇರ್ಬಿಟ್ಟು ಅದ್ರ ಒಳಗೂ ಕಪ್ಪೆ ಇದ್ವು. ಅವು ವಿಚಾರ ಮಾಡಕ್ ಹಿಡಿದ್ವು, ಇವನು ಯಾರೋ ಹೊರಗಡೆಯಿಂದ ಬಂದಿದ್ದಾನೆ, ಯಾರಿವನು? ಅದು ಹೇಳ್ತು, ನಾನು ಸಮುದ್ರದ ಕಪ್ಪೆ. ಓ, ಇದು ನಿಮ್ಮ ಮನೆನಾ? ಮತ್ತೆ ನಮ್ಮನೆ ಯಾಕೆ ಬಂದಿದ್ಯಾ? ಹೀಗೆ ಬಂದ್ಬಿಟ್ಟೆ ನಾನು. ಹೌದಾ? ಯಾರು ನೀನು? ಸಮುದ್ರದಿಂದ ಬಂದೆ ನಾನು. ಹಾಗೆ ಇದು ಹೇಳ್ತು, ಅಯ್ಯೋ, ನಿಮ್ಮ ಮನೆ ಇಷ್ಟು ಸಣ್ಣದ ಇದೆಯಾ? ನಮ್ಮ ಸಮುದ್ರ ಬಹಳ ದೊಡ್ಡದಿದೆ. ಕಪ್ಪೆ ಹೇಳುದು, ಹೌದಾ? ಈಗ ಇದೇನಿದು, ನನ್ ಸಮುದ್ರ ದೊಡ್ಡದಿದೆ ಅಂತ ಹೇಳ್ತಾ ಇದ್ದೇನೆ. ನಮ್ಮ ಬಾವಿ ಇಷ್ಟು ದೊಡ್ಡದಿದೆ, ಎಷ್ಟು ನೀರಿದೆ ನೋಡಿ ಕೆಳಗೆ, ಎಷ್ಟು ಕೆಳಗೆ ಹೋದ್ರೂ ನೀರಿದೆ. ಆ ಮಳೆ ಬಂದ್ರೆ ಸಾಕು, ಫುಲ್ಲು ಮೇಲೆ ಮೇಲೆ ಬರುತ್ತದೆ. ಆ ಅಲ್ವಾ? ಕಪ್ಪೆಗಳಿಗೆ ನೀರೇನು ಕಡಿಮೆನಾ? ಅದು ಒಂದು ಬಾವಿಯಲ್ಲಿ ಎಷ್ಟು ನೀರಿದೆ. ಆ ಅಂತದ್ರಲ್ಲಿ ನೀವು ಇದಕ್ಕಿಂತ ದೊಡ್ಡದು ಅಂತಾನಲ್ವಾ? ಅದಕ್ಕೆ ಒಂದು ಕಪ್ಪೆ ಹೇಳ್ತು, ನಮ್ ಬಾವಿಗಿಂತ ದೊಡ್ಡದ? ಆ ಸಮುದ್ರದ ಕಪ್ಪೆ ಹೇಳ್ತು, ಹೌದೌದು, ಅದಕ್ಕಿಂತ ದೊಡ್ಡದು. ಹಾಗೆ ಎರಡನೇ ಕಪ್ಪೆ ಹೇಳ್ತು, ಹಂಗೆ ಇದ್ರ ಎರಡು ಪಟ್ಟು ಇರ್ಬೋದಾ? ನಮ್ಮ ಬಾವಿ ಎರಡು ಪಟ್ಟು ಇರ್ಬೋದಾ? ಆಗ ಸಮುದ್ರದ ಕಪ್ಪೆ ಹೇಳ್ತು, ಇಲ್ಲ ಇಲ್ಲ, ಎರಡು ಪಟ್ಟಿಲ್ಲ, ಅದಕ್ಕಿಂತ ದೊಡ್ಡದು. ಮೂರು ಪಟ್ಟಾಯ್ತು, ನಾಲ್ಕು ಪಟ್ಟಾಯ್ತು, 5 ಪಟ್ಟಾಯ್ತು, 6 ಪಟ್ಟಾಯ್ತು. 100, 1000, ಲಕ್ಷ ಎಷ್ಟು ಪಟ್ಟು ಹೇಳಿದರೂ ಅದಕ್ಕೆ ಸಮ ಇಲ್ಲ. ನಿಮ್ಮ ಬಾವಿ ಅಷ್ಟು ಸಾರಿ ಹಾಕಿದ್ರೆ ಅದು ಸಮುದ್ರಕ್ಕೆ ಸಮ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಯ್ಯೋ, ಮತ್ತೆ ಹೆಂಗ ಅಳಿಯೋದು? ನೀವು ಹೋಗಿ ಸಮುದ್ರದಕ್ಕೆ ಬಿದ್ರೆ ಗೊತ್ತಾಗ್ತದೆ. ಇಲ್ಲಿ ಬಾವಿಯಲ್ಲಿ ಕುತ್ಕೊಂಡ್ರೆ ಗೊತ್ತಾಗಲ್ಲ, ಸಮುದ್ರಕ್ಕೆ ಹೋಗ್ರಿ ಗೊತ್ತಾಗ್ತದೆ. ಸಮುದ್ರ ಎಷ್ಟು ದೊಡ್ಡದಿದೆ, ಅದನ್ನ ಅಳತೆ ಮಾಡಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಭಗವಂತನನ್ನ ನಾವು ಫೋಟೋದಲ್ಲಿ, ಸ್ತೋತ್ರದಲ್ಲಿ, ಮಂತ್ರದಲ್ಲಿ, ವಿಗ್ರಹದಲ್ಲಿ, ನಮ್ಮ ಆಲೋಚನೆ, ನಮ್ಮ ವರ್ಣನೆಯಿಂದ ಅವನನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ. ಅವನನ್ನ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಪರಬ್ರಹ್ಮ ಇದ್ದಾನಲ್ವಾ, ಆ ಪರಬ್ರಹ್ಮನನ್ನ ಚತುರ್ಮುಖ ಬ್ರಹ್ಮದೇವರು ಕೂಡ ಇನ್ನೂ ಚಿಂತನೆ ಮಾಡ್ತಾ ಇದ್ದಾರಂತೆ, ತಿಳ್ಕೊಳಕ್ಕೆ, ಇನ್ನೂ ತಿಳ್ಕೊಳಕ್ಕೆ. ಇನ್ನು ನೋಡಿ, ಚತುರ್ಮುಖ ಬ್ರಹ್ಮನಿಗೆ ಆ ಪರಬ್ರಹ್ಮನನ್ನು ಸಂಪೂರ್ಣ ಇನ್ನೂ ಅರ್ಥ ಮಾಡ್ಕೊಳಕ್ ಆಗಿಲ್ವಂತೆ. ಇನ್ನೂ ನಿರಂತರವಾಗಿ ಧ್ಯಾನ ಮಾಡ್ತಾನೆ ಇದ್ದಾನೆ. ಅವನು ಇನ್ನೂ ತಿಳ್ಕೊಳ್ಬೇಕು, ಇನ್ನೂ ತಿಳ್ಕೊಳ್ಬೇಕಂತ. ಹಾಗೆ ಭಗವಂತನನ್ನ ನಾವು ತಿಳಿಯಬಹುದು ಎಷ್ಟೋ ಅವರವರ ಸಾಧನೆ, ಅವರವರ ಅರ್ಹತೆಗೆ ಅನುಗುಣವಾಗಿ, ಹೊರತು ಅಷ್ಟೇ ಪರಬ್ರಹ್ಮನಲ್ಲ, ಅಂತಹ ಅದ್ಭುತ, ನಮ್ಮೊಳಗೆ ಅಡಗಿದೆ. ಹಾಗಾಗಿ ನಾವೇನ್ ಮಾಡ್ಬೇಕು? ಮೊದಲು ಬಾವಿ ಬಿಟ್ಟು ಸಮುದ್ರಕ್ಕೆ ಇಳಿಬೇಕು. ಆಗ ಆಗ ನಮಗೆ ನಿಜವಾಗಲೂ ಯಾವುದು ಶ್ರೇಷ್ಠವಾದದ್ದು, ಯಾವುದು ಮಹತ್ವವಾದದ್ದು, ಯಾವುದಕ್ಕಾಗಿ ನಾವು ಶ್ರಮ ಪಡಬೇಕಾಗಿದೆ ಅನ್ನುವ ಅರಿವು ಬರ್ತದೆ. ಇಲ್ಲಾಂದ್ರೆ ಏನಾಗ್ತದೆ? ಇಲ್ಲಾಂದ್ರೆ ಮಾಯೆಯಲ್ಲಿ ಇದೇ ಸತ್ಯ ಅಂತ ಹೇಳಿ ಈ ಅಸತ್ಯದಲ್ಲೇ ನಾವು ಮುಳುಗಿ ಬಿಡ್ತೇವೆ. ಹಾಗಾಗಿ ದೇಹಿ ನಿತ್ಯ ಮವಧೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾ ಸರ್ವಾಣಿ ಭೂತಾನಿ ನತ್ವಂ ಶೋಚಿತುಮರ್ಹಸಿ. ಆತ್ಮಕ್ಕೆ ಯಾವತ್ತೂ ಕೊನೆ ಅನ್ನುವುದು ಇಲ್ಲ. ಆತ್ಮವನ್ನು ಯಾರು ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮವನ್ನು ಯಾರೋ ಶಾಪ ಕೊಟ್ಟು ಭಸ್ಮ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಶಾಪ ಕೊಟ್ಬಿಟ್ರಲ್ವಾ, ಭಸ್ಮ ಮಾಡಿಬಿಟ್ರಲ್ವಾ, ನಾಶ ಮಾಡಿಬಿಟ್ರಲ್ವಾ, ಕೊಲೆ ಮಾಡಿದ್ರು, ಮರ್ಡರ್ ಮಾಡಿದ್ರು. ಯಾರನ್ನ? ದೇಹವನ್ನ. ಶಾಪ ಕೊಟ್ಟು ಭಸ್ಮ ಮಾಡಿದ್ರು ಯಾರನ್ನ? ದೇಹವನ್ನ, ಆತ್ಮವನ್ನಲ್ಲ. ಆತ್ಮವನ್ನು ಯಾರು ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆತ್ಮ ಯಾವುದೇ ಕಾಲದಲ್ಲಾಗ್ಲಿ, ಯಾವುದೇ ಸಾಧನದಿಂದ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾರೂ ಕೂಡ ಅಜ್ಞಾನಿಯಾದವನು ಮಾತ್ರ ಯಾರಾದ್ರೂ ಸತ್ತು ಹೋದ್ರೆ, ಅಥವಾ ಇಲ್ಲ ಅಂತ ಆದ್ರೆ, ಇಲ್ಲದವರ ಬಗ್ಗೆ ಏನ್ ಮಾಡ್ತಾನೆ? ದುಃಖ ಪಡ್ತಾನೆ. ಆದ್ರೆ ಜ್ಞಾನಿಯಾದವನು ಯಾವಾಗಲೂ ಶೋಕಿಸುವುದಿಲ್ಲ. ತನ್ನ ಬಗ್ಗೆನೂ ತಾನು ಶೋಕ ಪಡೋದಿಲ್ಲ. ತನ್ನ ಸಾವಿನ ಬಗ್ಗೆಯೂ ಅವನಿಗೆ ಭಯ ಇರುವುದಿಲ್ಲ. ಬೇರೆಯವರ ಸಾವಿನ ಬಗ್ಗೆಯೂ ಅವನಿಗೆ ಯಾವ ಆತಂಕ ಇರೋದಿಲ್ಲ. ನಿರ್ಭಯವಾಗಿರ್ತಾನೆ. ಯಾಕೆ? ಅವನಿಗೆ ಗೊತ್ತಿರ್ತದೆ ಇದೆಲ್ಲ ಅಸತ್ಯ. ಇದು ಅಸತ್ಯ. ಸಾವು ಅನ್ನೋದು ಕೂಡ ಒಂದು ಅಸತ್ಯ. ಆಮೇಲೂ ನಾನು ಇರ್ತೇನೆ. ಆಮೇಲೂ ಇದಕ್ಕಿಂತ ಭವ್ಯವಾದ ಜಗತ್ತು, ನನ್ನ ಮನೆ ಬೇರೆನೇ ಇದೆ. ಇದಕ್ಕಿಂತ ಅಲ್ವಾ? ನಾವು ಕನಸಿನಲ್ಲಿದ್ದಾಗ ಅಯ್ಯೋ ಎಲ್ಲ ನಂದು 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 ಅನ್ನುವ ಮಾಯೆಯಲ್ಲೇ ಇರ್ತೀವಿ. ಹೊರಗೆ ಬಂದ್ಮೇಲೆ ಗೊತ್ತಾಗ್ತದೆ, ಅಯ್ಯೋ ಇದಲ್ವಲ್ಲ, ಇದು ಹಂಗಾರ ನಂದು ರಿಯಾಲಿಟಿ. ಹಾಗೆ ಮೇಲೆ ಯಾವಾಗ ದೇಹದಿಂದ ಆತ್ಮ ಹೊರಗೆ ಬರುತ್ತದೋ, ಹೊರಗೆ ಬಂದು ಆ ದೂತರ ಜೊತೆಗೆ ತಾನು ಮೇಲಕ್ಕೆ ಹೋಗ್ತದೆ, ಮೇಲಿನ ಲೋಕಕ್ಕೆ,
ಆಗ ಗೊತ್ತಾಗ್ತದೆ, ಓಹೋ, ನಾನು ಇಷ್ಟು ದಿವಸ ಭೂಮಿಗೆ ಹೋದುದು ಅತಿಥಿ ಆಗಿ ನನ್ನ ಕೆಲವು ಪ್ರಣಾಳಿಕೆಗಳನ್ನು ಇಟ್ಟುಕೊಂಡು ಸಾಧನೆ ಮಾಡ್ಲಿಕ್ಕೆ ಅಂತ ಹೋಗಿದ್ದೆ ನಾನು. ಅದು ನನ್ನ ನಿಜವಾದ ಮನೆ ಅಲ್ಲ. ಹಾಗಾದ್ರೆ ನನ್ನದು ನಿಜವಾದ ಪರಲೋಕ ಯಾವುದು? ಭೂಮಿ. ಪ್ರತಿಯೊಂದು ಆತ್ಮಕ್ಕೂ ಪರಲೋಕ ಯಾವುದು? ಭೂಮಿ. ಇಹಲೋಕ ಯಾವುದೋ? ಸತ್ಯಲೋಕ. ಪ್ರತಿಯೊಂದು ಆತ್ಮದ ಇಹಲೋಕ ಯಾವುದು? ಸತ್ಯಲೋಕ. ಪರಲೋಕ ಯಾವುದು? ಭೂಲೋಕ. ಆಗ ಅದಕ್ಕೆ ಅರಿವಾಗ್ತದಂತೆ. ಆಗ ಅರಿವಾಗ್ತದೆ. ಹಾಗಾಗಿ ನಾವು ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಆತ್ಮ ಆತ್ಮದ ಆತ್ಮದ ಉನ್ನತಿಗಾಗಿ ಶ್ರಮಿಸಬೇಕು. ಯಾಕಾಗಿ? ಯಾಕಾಗಿ? ನೇಹ ವಿಕ್ರಮಣ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನಾವು ಯೋಗ ಮಾರ್ಗದಲ್ಲಿ ಸ್ವಲ್ಪ ಸಾಧನೆ ಮಾಡಿದರೂ ಕೂಡ ಅದು ಸಾರ್ಥಕವೇ ಅಂತ. ಸ್ವಲ್ಪ ಮಾಡಿದರೂ ಅದು ಸಾರ್ಥಕವೇ. ಸ್ವಲ್ಪ ಧರ್ಮವನ್ನ ಆಶ್ರಯಿಸಿದರೂ ಅದು ಸಾರ್ಥಕವೇ. ಅದು ನಮ್ಮನ್ನ ಎಲ್ಲ ಭಯದಿಂದ ಹೊರಗಡೆ ತರ್ತದೆ, ಭಯಗಳಿಂದ ಹೊರಗೆ ತರ್ತದೆ. ಅದೇ ಒಂದೇ ಒಂದು ಸ್ವಲ್ಪ ನೀನು ಆ ಧರ್ಮವನ್ನು ಆಶ್ರಯಿಸಿದೆ ಅಂದ್ರೆ ಮತ್ತೆ ನೀನು ದೊಡ್ಡ ಅನರ್ಥಕ್ಕೆ ಕಾರಣ ಆಗಿಬಿಡ್ತದೆ, ದೊಡ್ಡ ಅನರ್ಥಕ್ಕೆ ಕಾರಣ ಆಗ್ತದೆ. ಅದಕ್ಕಾಗಿ ನೀನು ಯೋಚನೆ ಮಾಡ್ತಾ ಕೂರ್ಬೇಡ, ಅಯ್ಯೋ ನಾವೆಲ್ಲ ರಾಘವೇಂದ್ರ ಸ್ವಾಮಿಗಳ ಹಾಗೆ ನಾವು ತಪಸ್ಸು ಮಾಡ್ಲಿಕ್ಕೆ ಆಗ್ತದ, ನಾವು ಶ್ರೀಧರ ಸ್ವಾಮಿಗಳ ಹಾಗೆಲ್ಲ ತಪಸ್ಸು ಮಾಡ್ಲಿಕ್ಕೆ ಆಗ್ತದ ಅಂತ ಹೇಳಿ ನೀನು ಯೋಚನೆ ಮಾಡ್ತಾ ಕೂರ್ಬೇಡ. ಆ ದಾರಿಯಲ್ಲಿ ನೀನು ಇವತ್ತು ಎರಡೇ ಹೆಜ್ಜೆ ಇಟ್ಟರೂ ಅದು ಸಾರ್ಥಕವೇ. ಅದು ಕೂಡ ನಿನಗೆ ಫಲ ಕೊಡುತ್ತದೆ. ಯೋಗ ಮಾರ್ಗದಲ್ಲಿ ನೀನು ಸ್ವಲ್ಪ ಸಾಧನೆ ಮಾಡಿದರೂ ಅದು ನಿನ್ನ ಆತ್ಮವನ್ನ ಉನ್ನತಿ ಮಾಡ್ತದೆ. ಹಾಗಾಗಿ ಅವರಷ್ಟಾಗ್ತದ ಇವರಷ್ಟಾಗ್ತದ, ಅಯ್ಯೋ ನಮಗೆ ಸತ್ಯಲೋಕದವರೆಗೂ ಹೋಗುವಷ್ಟು ಸಾಧನೆ ಮಾಡ್ಬೇಕು, ಹೀಗೆಲ್ಲ ಯೋಚನೆ ಮಾಡಬೇಡ. ಏನ್ ಮಾಡು? ಫಸ್ಟು ಪ್ರವೃತ್ತನಾಗು, ಕಾರ್ಯಪ್ರವೃತ್ತನಾಗು. ಯೋಗ ಸಾಧನೆ ಮಾಡ್ಲಿಕ್ಕೆ ಶುರು ಮಾಡು. ಫಸ್ಟು ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನಿನ್ನ ಎಲ್ಲ ಭಯಗಳಿಂದ ಅದು ನಿನ್ನನ್ನು ರಕ್ಷಣೆ ಮಾಡ್ತದೆ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ. ಹಾಗಾಗಿ ನೀನು ಆ ವಿಷಯದಲ್ಲಿ ಮಾತ್ರ ಏನ್ ಮಾಡ್ಬೇಡ, ನಾಜೂಕು ಮಾಡ್ಬೇಡ, ನಾಜೂಕು ಮಾಡ್ಬೇಡ. ಹೀಗ್ ಮಾಡು. ವ್ಯವಸಾಯಾತ್ಮಿಕ ಬುದ್ಧಿ ಕೇಹ ಕುರು ನಂದನ ಬಹುಶಾಖ ಹಿನಂತಾಶ್ಚ ಬುದ್ಧ ಯೋತಿ ವ್ಯವಸಾಯಿನ. ವ್ಯವಸಾಯ ಮಾಡು. ಯೋಗದಲ್ಲಿ ಕೃಷಿ ಮಾಡಬೇಕು. ನೀನು ಎಷ್ಟು ಕೃಷಿ ಮಾಡ್ತೀಯೋ ಅಷ್ಟು ನಿನಗೆ ಖಂಡಿತ ಫಲ ಸಿಕ್ಕೇ ಸಿಗ್ತದೆ. ನೀನು ಯೋಗ ಭ್ರಷ್ಟನಾದರೂ, ನಿನ್ನ ಯೋಗ ಭ್ರಷ್ಟನಾದರೂ, ನೀನಿಲ್ಲಿ ಮನೆ ಕಟ್ತಾ ಇದ್ದೆ, 2 ಅಂತಸ್ತಾಗಿತ್ತು, ಇನ್ನೊಂದು ಅಂತಸ್ತು ಕಟ್ಟೋದಿತ್ತು, ಸತ್ತೋಗ್ಬಿಟ್ಟೆ, ಮತ್ತೆ ನೀನು ಜನ್ಮ ತಗೊಂಡು ಬಂದು ಕಟ್ಲಿಕ್ಕೆ ಆಗೋಲ್ಲ. ಮುಗೀತದ, ಮುಗೀತದು. ನೀನು ಬ್ಯಾಂಕಲ್ಲಿ ಒಂದು 20 ಲಕ್ಷನೋ 20 ಕೋಟಿನೋ ದುಡ್ಡಿಟ್ಟಿದ್ದೆ, ಮತ್ತೆ ಜನ್ಮ ತಗೊಂಡು ಬಂದೆ, ನಂದೊಂದು 20 ಕೋಟಿ ದುಡ್ಡಿದೆ ಕೊಡು ಅಂದ್ರೆ ಕೊಡೋಲ್ಲ. ನಿನ್ನಲ್ಲ ಅದು, ನೀನ್ ಯಾರೋ ಗೊತ್ತಿಲ್ಲ. ನಾನು ಹಿಂದಿನ ಜನ್ಮದಲ್ಲಿ ನಿನ್ನ ಗಂಡ ಆಗಿದ್ದೆ, ನಾನು ಸತ್ತೋಗ್ಬಿಟ್ಟೇನೆ, ಇದೆಲ್ಲ ನಂದೇ ಆಸ್ತಿ ಅಂತ ಒಂದು ಸಣ್ಣ ಹುಡುಗ ನಿನ್ ಜನ್ಮ ತಗೊಂಡು ಬಂದು ಹೇಳಿದ್ರೆ, ಇವನು ಯಾರ ಆಡ ಹುಡುಗ ಬಂದಿದ್ದಾನೆ, ಹೋಗು, ನೀನ್ ನನ್ನ ಗಂಡ ಅಲ್ಲ, ನನ್ನ ಗಂಡ ಸತ್ತೋದ. ಅದು ಹೇಳ್ತದೆ, ಇಲ್ಲ ನಾನು ಹೋದ ಜನ್ಮದಲ್ಲಿ ನನಗೆಲ್ಲ ನೆನಪಿದೆ, ನಿಮ್ದೆಲ್ಲ ಹೇಳ್ತೀನಿ ನಾನು, ಎಲ್ಲ ಎಲ್ಲ ಗೊತ್ತಿದೆ ನನಗೆ ಅಂತ ಎಲ್ಲ ಹೇಳ್ತದೆ ಅದು. ಯಾಕೆ? ಹಿಂದಿನ ಜನ್ಮ ತಗೊಂಡು ಬಂದಿದೆ ಅದು. ಹಾಗಂತ ಹೇಳಿ ಅವನಿಗೆಲ್ಲ ಆಸ್ತಿ ಕೊಟ್ಟು ಬಿಡ್ತೀವ? ಇಲ್ಲ. ಅದೆಲ್ಲ ಆ ಜನ್ಮ ಆಯ್ತಪ್ಪ, ಹೋದವನ್ ಹೋದ, ನೀನ್ ಆಯ್ತು, ನಿನ್ ಜೀವನ ನೀನ್ ನೋಡ್ಕೊ, ಅದೆಲ್ಲ ಹುಟ್ಟಿದೆಯಲ್ವಾ ಅಂತ ಏನ್ ಮಾಡ್ತಾರೆ? ಕಳಿಸಿ ಬಿಡ್ತಾರೆ. ಆದರೆ ಯೋಗ ಮಾರ್ಗದಲ್ಲಿ ಹಾಗೆ ಆಗೋದಿಲ್ಲ. ಯೋಗ ಮಾರ್ಗದಲ್ಲಿ ಹಾಗೆ ಆಗೋಲ್ಲ. 10 ಮೆಟ್ಲಲ್ಲಿ ನೀನು 2 ಮೆಟ್ಲು ಹತ್ತಿರು, ಮುಂದಿನ ಜನ್ಮದಲ್ಲಿ ನೀನು 3ನೇ ಮೆಟ್ಟಲಿನಿಂದ ನಿನ್ನ ಜನ್ಮ ಶುರುವಾಗ್ತದೆ, ನಿನ್ನ ಸಾಧನೆ ಶುರುವಾಗ್ತದೆ, ಕಂಟಿನ್ಯೂ ಆಗ್ತದೆ. ಅದಕ್ಕೆ ಹೇಳಿದ, ನೀನು ಸ್ವಲ್ಪ ಸಾಧನೆ ಮಾಡಿದರೂ ಅದು ಸಾರ್ಥಕವೇ. ನಷ್ಟ ಆಗೋಲ್ಲ. ಯೋಗ ಭ್ರಷ್ಟನಾದರೂ ಪುನಃ ನೀನು ಅದು ಕಂಟಿನ್ಯೂ ಆಗ್ತದೆ ಮುಂದಿನ ಜನ್ಮದಿಂದ. ಅದು ಭಗವಂತ ನಮಗೆ ಕೊಟ್ಟ ಒಂದು ದೊಡ್ಡ ಉಡುಗೊರೆ. ಅದೇ ಲೌಕಿಕದಲ್ಲಿ ಹಂಗಾಗೋಲ್ಲ. ನೀನು ಇಲ್ಲಿ MBBS ಆದ್ರೂ ಮಾಡಿ, ಇಂಜಿನಿಯರಿಂಗ್ ಆದ್ರೂ ಮಾಡಿರು, ಜನ್ಮ ಮತ್ತೆ ಸತ್ತೋದೆ ಅಂದ್ರೆ LKG ಇಂದ ಶುರು ಮಾಡಬೇಕು. LKG, UKG, SLC, PUC, ಡಿಗ್ರಿ ಅಂತೇಳಿ ಮತ್ತೆ ಓದ್ತಾ ಬರಬೇಕು. ಆದ್ರೆ ಭಗವಂತ ಆತ್ಮಜ್ಞಾನದಲ್ಲಿ ಹಾಗೆ ಅಲ್ಲ.
ಯೋಗ ಮಾರ್ಗದಲ್ಲಿ ಹಾಗಿಲ್ಲ. ನೀನು ಎಷ್ಟು ಮೆಟ್ಲು ಹತ್ತಿ ನಿಂತಿದೆಯೋ ಅಲ್ಲಿಗೆ ಸ್ಟಾಪ್ ಆಯ್ತಾ, ಅದು ಯೋಗ ಭ್ರಷ್ಟನಾದೆಯೋ ಮತ್ತೆ ನಿನಗೆ ಜನ್ಮ ಇದೆ, ಅಲ್ಲಿಂದಲೇ ಶುರುವಾಗ್ತದೆ. ಹಾಗಾಗಿ ನೀನು ಏನು ಮಾಡು, ಚಿಂತೆ ಮಾಡಬೇಡ, ಚಿಂತೆ ಮಾಡಬೇಡ. ಮತ್ತೆ ಏನ್ ಮಾಡು, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗ ಕ್ಷೇಮ ಆತ್ಮವಾ. ತ್ರೈಗುಣ್ಯ ವಿಷಯಗಳು, ಮೂರು ತ್ರಿಗುಣಗಳು, ಆ ತ್ರಿಗುಣಗಳ ಪ್ರಭಾವಕ್ಕೆ ಒಳಗಾಗಬೇಡ, ಅದರಿಂದ ಹೊರಗೆ ಬಾ. ತ್ರಿಗುಣಗಳಿಂದ ಹೊರಗೆ ಬಾ. ಹೊರಗೆ ಬಂದು ಏನ್ ಮಾಡು, ನಿಸ್ತ್ರೈಗುಣ್ಯೋ ಭವಾರ್ಜುನ, ಈ ಮೂರು ಗುಣಗಳು ಇಲ್ಲದ ನಿರ್ಗುಣ ಸ್ಥಿತಿಯನ್ನು ತಲುಪು. ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥವು ನಿರ್ಯೋಗ ಕ್ಷೇಮ ಆತ್ಮವಾನ್. ನಿರ್ದ್ವಂದ್ವನಾಗು. ನೀನು ದ್ವಂದ್ವದಲ್ಲಿ ಬದುಕ್ತಾ ಇದ್ದೀಯ. ಏನು ದ್ವಂದ್ವ? ದ್ವಂದ್ವ ಇಲ್ವಾ? ನಾಳೆ ಏನಾಗ್ತದೆ, ಎಷ್ಟು ದ್ವಂದ್ವ ಇಲ್ಲ ನಮ್ಮಲ್ಲಿ ಇಲ್ವಾ? ನಾಳೆ ಏನಾಗ್ತದೆ, ನಾಡ್ದು ಏನಾಗ್ತದೆ, ಅಚ್ಚೆ ನಾಡ್ದು ಏನಾಗ್ತದೆ, ನಾವೇನೋ ಕೆಲಸ ಮಾಡ್ತಾ ಇದ್ದೀವಿ, ಅದೇನಾಗ್ಬಿಡ್ತದೋ ಏನು ಅಲ್ವಾ? ಒಳ್ಳೇದಾಗ್ತದೋ ಇಲ್ಲೋ, ಕೆಟ್ಟದಾಗ್ತದೋ ಇಲ್ಲೋ. ಹಾ, ಎಲ್ಲ ದ್ವಂದ್ವದಲ್ಲಿದ್ದೇವೆ ನಾವು. ಭವಿಷ್ಯದ ಬಗ್ಗೆ, ನಾಳೆಯ ಬಗ್ಗೆ, ನಾಡಿದ ಬಗ್ಗೆ ದ್ವಂದ್ವದಲ್ಲೇ ಮುಳುಗಿ ಹೋಗಿದ್ದೇವೆ. ಕಾರಣ ಏನು? ಮೂರು ಗುಣಗಳ ಪ್ರಭಾವಕ್ಕೆ ಒಳಗಾಗಿದ್ದೇವೆ ನಾವು. ಯಾವುದು ಮೂರು ಗುಣಗಳು? ತಮೋಗುಣ, ರಜೋಗುಣ, ಸಾತ್ವಿಕ ಗುಣಗಳು. ಈ ಮೂರು ಗುಣಗಳು ಕೂಡ ಬಂಧನಕ್ಕೆ ಕಾರಣವಾಗ್ತದೆ. ತಮೋಗುಣ ಯಾವುದು? ಶರೀರಕ್ಕೆ ಸಂಬಂಧಿಸಿದಂತಹ ವಿಷಯಗಳ ಬಗ್ಗೆ. ಯಾವುದು ಶರೀರಕ್ಕೆ? ಬರೀ ಉಣ್ಣೋದು, ತಿನ್ನೋದು, ಮಲಗೋದು, ಅದ್ರ ಬಗ್ಗೆನೇ ಯೋಚನೆ ಬರ್ತಾ ಇರ್ತದೆ ಅಲ್ವಾ? ಬರೀ ಹೊಟ್ಟೆ ಹಸ್ದಾಗ 3 ಹೊತ್ತು ತಿನ್ನೋದು, ಮತ್ತೆ ಏನಾದ್ರು ಮಾಡಿದ್ರೆ ಮತ್ತೆ ತಿನ್ನೋದು ಅಲ್ವಾ? ಅಂದ್ರೆ ಹೊಟ್ಟೆಯ ಬಗ್ಗೆ ಯೋಚನೆ ಮಾಡೋದು ತಮೋಗುಣ. ಏನೋ ಕಾಣಿಸ್ತು, ಹಾ, ಅದನ್ನ ತಿನ್ಬೇಕು ಅಂತ ಅನಿಸ್ತು ಅಂದ್ರೆ ದೇಹಕ್ಕಾಗಿ. ರಜೋಗುಣ ಮನಸ್ಸಿಗೆ ಸಂಬಂಧಪಟ್ಟದ್ದು. ಸತ್ವಗುಣ ಶ್ರೇಯಸ್ಸಿ ಅಂದ್ರೆ ಬುದ್ಧಿ, ಅದಕ್ಕೆ ಸಂಬಂಧಪಟ್ಟಂತದ್ದು. ಅದ್ರ ಬಗ್ಗೆ ಮನಸ್ಸು ಬಯಸ್ತಾ ಇರ್ತದೆ. ರಜೋಗುಣ ನನಗೆ ಅದು ಬೇಕು, ಆಸೆ ಪಡ್ತಾ ಇರ್ತದೆ, ಅದು ಬೇಕು, ಇದು ಬೇಕು, ಹಾಗಾಗ್ಬೇಕು, ಹೀಗಾಗ್ಬೇಕು. ರಜೋಗುಣ. ಸತ್ವಗುಣ ಅದಕ್ಕಾಗಿ ತನ್ನ ಶ್ರೇಯಸ್ಸಿಗೆ, ಅದರಿಂದ ಶ್ರೇಯಸ್ಸಾಗ್ತದೆ, ಇದರಿಂದ ಒಳ್ಳೇದಾಗ್ತದೆ ಅಂತ ಹೇಳಿ ಅದೆಲ್ಲ ಮಾಡ್ತಾ ಇರ್ತದೆ. ಒಳ್ಳೇದು ಅಂತ ಏನೇನು ಕಾಣಿಸ್ತದೆ ಎಲ್ಲವನ್ನು ಮಾಡ್ತಾ ಇರ್ತದೆ. ಹೀಗೆ ಮೂರೂ ಗುಣಗಳಿಗೆ ಒಳಗಾದವನು ಮತ್ತೆ ಮತ್ತೆ ಒಂದಲ್ಲ ಒಂದು ರೀತಿಯಲ್ಲಿ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ತಾ ಇರ್ತಾನೆ. ಅದಕ್ಕೆ ನೀನು ಏನಾಗು, ನಿರ್ದ್ವಂದ್ವನಾಗು. ದ್ವಂದ್ವರಹಿತನಾಗು. ದ್ವಂದ್ವದಿಂದ ಹೊರಗಡೆ ಬಂದು ನಿರ್ಗುಣ ಆಗು. ಹೀಗೆ ರಾಮನ ಹಾಗೆ ನಿರ್ಗುಣನಾಗು. ಅಂದ್ರೆ ಜೀವನದಲ್ಲಿ ಯಾವುದರ ಬಗ್ಗೆನೂ ಎಕ್ಸ್ಪೆಕ್ಟೇಷನ್ಗಳನ್ನು ಇಟ್ಕೊಳ್ಬೇಡ. ನಾಳೆ ಹಾಗೆ ಆಗ್ಬೇಕು, ನಾಡಿದ್ದು ಹಾಗೆ ಆಗ್ಬೇಕು, ನಾನೇನೋ ಬಿಸ್ನೆಸ್ ಶುರು ಮಾಡಿದ್ದೀನಿ, ಅದು ಲಾಭನೇ ಆಗ್ಬೇಕು, ಅದು ನಷ್ಟನೇ ಆಗ್ಬೇಕು, ಯಾವುದನ್ನು ಇಟ್ಕೊಳ್ಬೇಡ. ಭಗವಂತ ಮಾಡಿಸ್ತಾ ಇದ್ದಾನೆ, ನಾನು ಮಾಡ್ತಾ ಇದ್ದೀನಿ. ಏನಾಗ್ತದೋ ಅದು ನಾನು ಸ್ವೀಕಾರ ಮಾಡಕ್ಕೆ ರೆಡಿ ಇದ್ದೀನಿ ಅಷ್ಟೇ. ವರ್ತಮಾನದಲ್ಲಿ ಜೀವಿಸು, ದ್ವಂದ್ವದಲ್ಲಿ ಬದುಕಬೇಡ. ಈ ಮೂರು ಗುಣಗಳ ಪ್ರಭಾವಕ್ಕೆ ಒಳಗಾಗಬೇಡ. ಒಳಗಾದ್ರೆ ಏನಾಗ್ತದೆ? ಆತ್ಮ ಧರ್ಮವನ್ನು ಮರೆತು ಬಿಡ್ತೀಯ. ಯಾಕೆ? ಇದ್ಯಾವುದು ಸತ್ಯ ಅಲ್ಲಯ್ಯ. ಯಾಕಾಗಿ ಇದಕ್ಕಾಗಿ ಹೊಡೆದಾಡ್ತಾ ಇದ್ದಿ? ನೀನು ಇದನ್ನ ಬೇಕಾದ್ರೆ ಇದ್ರ ಬಗ್ಗೆ ನೀ ತಲೆ ಕೆಡಿಸ್ಕೊಡೋದು ಬಿಟ್ಟೆ ಅಂದ ಕೂಡ್ಲೇನೆ ನಿನ್ನ ಉದ್ಧಾರದ ದಿನಗಳು, ನಿನ್ನ ಉದ್ಧಾರದ ಕ್ಷಣಗಳು ಶುರುವಾಗ್ತದೆ. ಯಾವಾಗ ನಾವು ಮೊದಲ 3 ಧರ್ಮಗಳನ್ನು, ಸರ್ವಧರ್ಮ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಸರ್ವಧರ್ಮ ಯಾವುದು? ಸರ್ವಧರ್ಮ ಇದೇ 3 ಧರ್ಮಗಳು: ದೇಹ ಧರ್ಮ, ಕುಟುಂಬ ಧರ್ಮ, ಸಂಘ ಧರ್ಮ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನ ಬಿಡು. ಸರ್ವಧರ್ಮ ಪರಿತ್ಯಜ್ಯಂ, ಸ್ವಲ್ಪನಾದ್ರೂ ಬಿಟ್ಬಿಡು. ಪೂರ್ತಿ ಬಿಡಕ್ಕಾಗ್ಲಿಲ್ವಾ? ತೊಂದ್ರೆ ಇಲ್ಲ, ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಬಿಟ್ಟು ಮಾಮೇಕಂ ಶರಣಂ ವ್ರಜ. ಮಾಮೇಕಂ, ನನಗೆ ಶರಣಾಗು. ಯಾರು? ನಾನು ಆತ್ಮನಿಗೆ ಶರಣಾಗು. ಅದೇ ಸರ್ವಶ್ರೇಷ್ಠವಾದ ಧರ್ಮ. ಅದನ್ನೇ ಪ್ರತಿಯೊಬ್ಬರು ಮಾಡಬೇಕಾದದ್ದು. ಅದು ಅವರ ಶ್ರೇಯಸ್ಸಿಗೆ ಕಾರಣವಾಗ್ತದೆ. ಹಾಗಾಗಿ ಆತ್ಮಾರಾಧನೆಯನ್ನು ಮಾಡಬೇಕು, ಆತ್ಮಕ್ಕಾಗಿ ಶ್ರಮಿಸಬೇಕು. ಹೇಗೆ ಶ್ರಮಿಸೋದು ಆತ್ಮಕ್ಕಾಗಿ? ಹೇಗೆ? ಪಂಚಶೀಲ ತತ್ವಗಳು, 5 ಫಿಂಗರ್ ಕಾನ್ಸೆಪ್ಟ್. ಏನ್ ಬೇಕು?
ಏನ್ ಬೇಕೋ ದೇಹಕ್ಕೆ ಶುದ್ಧವಾದ ಸಾತ್ವಿಕವಾದ ಆಹಾರವನ್ನೇ ಸೇವನೆ ಮಾಡಬೇಕು. ಮನಸ್ಸಿಗೆ ಯಾವಾಗಲೂ ಸಜ್ಜನರ ಸಾಂಗತ್ಯದಲ್ಲಿ ಮನಸ್ಸು ಇರಬೇಕು. ಬುದ್ಧಿ ಯಾವಾಗಲೂ ಸ್ವಾಧ್ಯಾಯಗಳನ್ನು ಮಾಡ್ತಾ ಇರಬೇಕು. ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳನ್ನೇ ಓದುತ್ತಾ ಇರಬೇಕು. ಆತ್ಮಕ್ಕೆ ಧ್ಯಾನ ಬೇಕು. ನಿರಂತರ 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 ಧ್ಯಾನ ಬೇಕು. ಆತ್ಮ ಲಾಸ್ಟ್ನೇದು ಪರಬ್ರಹ್ಮ ಸರ್ವಾತ್ಮ. ಅವನಿಗೇನ್ ಬೇಕೋ ಸೇವೆ ಮಾಡಬೇಕು. ಭಗವಂತನ ಸೇವೆ ಮಾಡಬೇಕು. ಯಾರು ಭಗವಂತ? ಆತ್ಮಗಳ ಸೇವೆ ಮಾಡಬೇಕು. ಧ್ಯಾನ ಮಾಡುವುದು, ಧ್ಯಾನ ಮಾಡಿಸುವುದು, ಧ್ಯಾನ ಹೇಳಿಕೊಡುವುದು, ಧ್ಯಾನ ಸೇವೆಗಳನ್ನು ಮಾಡುವುದು. ಹೀಗೆ ಮಾಡ್ತಾ ಏನ್ ಮಾಡಬೇಕು? ಸಾಧನೆಯನ್ನು ಮಾಡಬೇಕು. ತೀವ್ರವಾದ ಸಾಧನೆ ಮಾಡಿದ್ರೆ ಆಗ ನಮ್ಮದು ಯೋಗ ಭ್ರಷ್ಟತ್ವ ಆಗೋದಿಲ್ಲ. ಅಂದ್ರೆ ಸಾಧನೆ ಸಾರ್ಥಕವಾಗ್ತದೆ. ಓಕೆ. ಕಾಯಿನ ವಾಚ ಮನಸ್ಸೇಂದ್ರಿಯರ್ವಾ ಬುದ್ಧ್ಯಾತ್ಮನ ವಾ ಪ್ರಕೃತಿ ಸ್ವಭಾವ ಕರೋಮಿ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು. ಮಾಸ್ಟರ್ಸ್, ಯಾರಿಗಾದ್ರೂ ಏನಾದರೂ ಡೌಟ್ ಇದ್ರೆ ಏನಾದರೂ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಇಲ್ಲ ಅಂದ್ರೆ ನಾವು ಧ್ಯಾನ ಶುರು ಮಾಡೋಣ. ನಮಸ್ತೆ ಮೇಡಮ್, ಹೇಳಿ ಸರ್. ಧರ್ಮ, ಅರ್ಥ, ಕಾಮ, ಮೋಕ್ಷ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಬೇಕಿತ್ತು ಸರ್. ಧರ್ಮ, ಅರ್ಥ, ಕಾಮ, ಮೋಕ್ಷ ಇವತ್ತಿನ ಬಗ್ಗೆ ಕೇಳಿ ಮೇಡಮ್. ಧರ್ಮ, ಅರ್ಥ, ಕಾಮ, ಮೋಕ್ಷ ತಗೊಂಡು ಏನ್ ಮಾಡ್ತೀರಿ? ಅಂದ್ರೆ ನನ್ಗ ಈಗ ನಾನು ಧ್ಯಾನ ಹೇಳಕ್ ಹೋದಾಗ ಸರ್, ಈ ಮೋಕ್ಷದ ಬಗ್ಗೆ ಹೇಳುವಾಗ ಇವನ್ನ ನಾಲ್ಕನ್ನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರೆ, ಧರ್ಮ ಅಂದ್ರೆ ಮಾಡೋ ಕೆಲಸ ಅಂತ, ಧರ್ಮಯುತವಾಗಿ ಮಾಡೋದು, ಅದು ಗೊತ್ತು ಸರ್. ಇನ್ನೊಂಚೂರು ಏನೋ ನನಗೆ ಕನ್ಫ್ಯೂಷನ್ ಇತ್ತು, ಅದಕ್ಕೆ ಕೇಳಿದೆ ಸರ್. ಇವತ್ತಿನ ಕ್ಲಾಸ್ ಎಲ್ಲ ಅರ್ಥ ಆಯ್ತು ಸರ್. ಮತ್ತೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂದ್ರೆ ಕಾಮ ಅಂದ್ರೆ ಆಸೆಗಳು, ಅರ್ಥ ಅಂದ್ರೆ ಹಣ. ಆಯ್ತಾ? ಧರ್ಮ, ಅರ್ಥ. ಧರ್ಮ ಅಂದ್ರೆ ಏನು? ಧರ್ಮ ಎರಡೂ ಇದೆ. ಒಳ್ಳೇದಿದೆ. ನೀವು ಒಳ್ಳೇದಕ್ಕಾಗಿ ಅಂತ ಮಾಡಿದ್ರೆ ಅದು ಧರ್ಮ. ಸೃಷ್ಟಿ ನಿಯಮದ ಪ್ರಕಾರವಾಗಿ ನಡ್ಕೊಂಡ್ರೆ ಅದು ಧರ್ಮ. ಸೃಷ್ಟಿ ನಿಯಮಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ ಅದು ಅಧರ್ಮ. ಕಾಮದಲ್ಲೂ ಎರಡಿದೆ, ಒಳ್ಳೆಯ ಕಾಮ, ಕೆಟ್ಟ ಕಾಮ. ಅಂದ್ರೆ ಆಸೆಗಳು, ಒಳ್ಳೆಯ ಆಸೆಗಳು. ನಿನ್ನ ಆತ್ಮದ ಉದ್ಧಾರಕ್ಕಾಗಿ ಅಂತ ಏನೇನು ಆಸೆ ಪಡ್ಕೊಂತೀವಿ ಅದೆಲ್ಲ ಒಳ್ಳೆಯ ಆಸೆಗಳು ಅಲ್ವಾ? ಮೋಕ್ಷ ಬೇಕು, ಸಾಧನೆ ಮಾಡಬೇಕು, ಧ್ಯಾನ ಮಾಡಬೇಕು, ಧ್ಯಾನ ಹಂಚಬೇಕು, ಇವೆಲ್ಲ ಒಳ್ಳೊಳ್ಳೆ ಆಸೆಗಳು ಅಲ್ವಾ? ಮನೆ ಕಟ್ಟಬೇಕು, ಮಠ ಕಟ್ಟಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಎಂಜಾಯ್ ಮಾಡಬೇಕು, ಥಾಯ್ಲೆಂಡಿಗೆ ಹೋಗ್ಬೇಕು, ಫಿಲಿಪೈನ್ಸಿಗೆ ಹೋಗ್ಬೇಕು, ಬ್ಯಾಂಕಾಕ್ ಹೋಗ್ಬೇಕು, ಸಿಂಗಾಪುರ್, ಮನೆ ಕಟ್ಟಬೇಕು, ದುಡ್ಡು ಮಾಡಬೇಕು, ಹಣ ಮಾಡಬೇಕು, ಎಲ್ಲ ನಿನ್ನ ಬಂಧನಕ್ಕೆ ಸಿಕ್ಕಿಸಿಕೊಳ್ಳುವ ಏನಂತೀವಿ ಕೆಟ್ಟಲ್ಲ ಅಂದ್ರೆ ಆ ಉಪಯೋಗಕ್ಕೆ ಬರದೇ ಇರುವ ಕರ್ಮಗಳು, ಏನು ಕಾಮಗಳು, ಆಸೆಗಳು. ಅಂದ್ರೆ ಇರೋದು ನಾಲ್ಕೇ, ಅವೇ ಪುರುಷಾರ್ಥಗಳು. ಅದನ್ನ ನಾವು ಹೇಗೆ ಬಳಸ್ಕೊಳ್ತೀವೋ ಹಾಗೆ. ಅರ್ಥ, ದುಡ್ಡನ್ನು ಹೆಂಗ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದಲ್ಲ. ದುಡ್ಡು ಮಾಡ್ಬೇಕಂತ ನಿಂತ್ರೆ ಮಾಡಕ್ಕಾಗಲ್ಲ. ಹೆಂಗೆ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ಆದ್ರೆ ನನ್ನ ಶ್ರೇಯಸ್ಸಿಗೆ ಯಾವುದು ಕಾರಣ ಆಗ್ತದೆ? ಧರ್ಮದಿಂದ ಸಂಪಾದನೆ ಮಾಡು, ಒಳ್ಳೆ ರೀತಿಯಲ್ಲಿ ಹಣ ಮಾಡು, ಒಳ್ಳೆ ರೀತಿಯಲ್ಲಿ, ಅದು ಸ್ವಲ್ಪ ಬಂದ್ರೂ ಪರವಾಗಿಲ್ಲ, ಒಳ್ಳೆ ರೀತಿಯಲ್ಲಿ ಹಣ ಮಾಡು. ಹೆಂಗ್ ಬೇಕಾದ್ರೂ ಮಾಡ್ಬೋದು. ಕಾಮ ಹೆಂಗ್ ಬೇಕಾದ್ರೂ ಬಳಸ್ಬೋದು. ಒಳ್ಳೆಯ ಆಸೆಗಳು, ಕೆಟ್ಟ ಆಸೆಗಳು. ಧರ್ಮನಾದ್ರೂ ಆಚರಿಸ್ಬೋದು, ಅಧರ್ಮನಾದ್ರೂ ಆಚರಿಸ್ಬೋದು. ಅರ್ಥ, ಆ ದುಡ್ಡನ್ನ ನೀನು ಹೆಂಗ್ ಬೇಕಾದ್ರೂ ಇದು ಮಾಡ್ಬೋದು. ಈ ಮೂರಲ್ಲಿ ನೀನು ಹೆಂಗೆ ವರ್ತಿಸ್ತೀಯ ಅನ್ನೋದನ್ನ ಮೋಕ್ಷ ನಿರ್ಧಾರ ಮಾಡ್ತದೆ. ಸರಿಯಾದ ಧರ್ಮದ ಆಚರಣೆ ಮಾಡಿ, ಸರಿಯಾದ ಆಸೆಗಳನ್ನ ಇಟ್ಟುಕೊಂಡು, ಸರಿಯಾಗಿ ನೀನು ಅರ್ಥ ಅಂದ್ರೆ ಹಣವನ್ನು ಸಂಪಾದನೆ, ನಿನ್ನ ಹೊಟ್ಟೆಪಾಡಿಗಾಗಿ ಅಂತ ಏನು ಹಣ ಸಂಪಾದನೆ ಮಾಡ್ತೀಯ, ಅಲ್ಲಿ ಹೇಗೆ ಮೋಸ, ದಗ, ವಂಚನೆ ಇಲ್ಲದೆ ನೀನು ಇಡೀ ಬದುಕನ್ನ ಕಳೆದೆ ಅಂತ ಆದ್ರೆ
ಅದು ನಿನ್ನನ್ನು ಮೋಕ್ಷದವರೆಗೂ ಕರ್ಕೊಂಡು ಹೋಗ್ತದೆ, ಮೋಕ್ಷ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತದೆ. ಇಲ್ಲ ಅಂದ್ರೆ ಏನಾಗ್ತದೆ? ಮೋಕ್ಷ ಇಲ್ಲ, ಸಿಗೋಲ್ಲ. ಇಷ್ಟೇ ಇರೋದು ಜಗತ್ತಲ್ಲಿ, ಇದೇ ಇಷ್ಟೇ ರಹಸ್ಯ ಅಂತ. ಮತ್ತೆ ಇನ್ನೊಂದು, ಈಗ ನಾನು ದೇವರ ಕಾನ್ಸೆಪ್ಟ್ ಹೇಳುವಾಗ ಅವ್ರು ಕೇಳ್ತಾರೆ, ಇಷ್ಟು ದಿನದಿಂದ ಗಣೇಶ, ಶಿವ, ವಿಷ್ಣು, ಬ್ರಹ್ಮ ಹಿಂಗೆಲ್ಲ ಪೂಜೆ ಮಾಡ್ಕೊಂಡು ಬಂದಿರ್ತಾರೆ. ಗಣೇಶ ಗಣೇಶನ ವಾಹನ ಇಲಿನೇ ಅಂತ ಕಂಡವ್ರು ಯಾರು? ವಿಷ್ಣುವಿನ ಹೆಂಡತಿ ಲಕ್ಷ್ಮಿನೇ ಅಂತ ಕಂಡವ್ರು ಯಾರು? ಆಮೇಲೆ ಶಿವನ ವಾಸಸ್ಥಾನ ವೈಕುಂಠ ಅಂತ, ಇದನ್ನೆಲ್ಲ ಹೆಂಗ ಸರ್ ಇದು ಒಂದು ಕಾನ್ಸೆಪ್ಟ್ ಎಲ್ಲರ ಮನಸ್ಸಿನಲ್ಲಿ ಬೆಳೆದ್ ಬಂತು? ನೋಡ್ದೇನೆ ನೋಡಿರೋ ರೀತಿ ಊಹೆಗಳು, ಊಹಾಪೋಹಗಳು ಯಾವ ರೀತಿ ಉಟ್ಕೊಂಡು ಇದನ್ನ ನಾವು ಯಾವ ರೀತಿ ಅವ್ರ ಮನಸ್ಸಿಂದ ತೆಗಿಬೇಕು ಅಂತ ಅವ್ರಿಗೆ ಹೇಳ್ಬೇಕಾಗತ್ತೆ ಸರ್. ಕೇಳ್ತಾರ ಅದನ್ನ ಅವ್ರನ್ನ. ಅದನ್ನ ಹೇಳೋ ಅವಶ್ಯಕತೆ ಇಲ್ಲ. ಯಾಕೆ? ಮೂರ್ಖಾತ್ಮಗಳಿಗೆ ನಾವು ಅರ್ಥ ಮಾಡಿಸೋ ಅವಶ್ಯಕತೆ ಇಲ್ಲ. ಮೂರ್ಖಾತ್ಮಗಳಿಗೆ ಅವ್ರಿಗೆ ಇನ್ನೂ ಜನ್ಮಗಳ ಅವಶ್ಯಕತೆ ಇದೆ. ಆತ್ಮಗಳು ಇನ್ನೂ ಎಷ್ಟೋ ಜನ್ಮಗಳನ್ನು ಕಳೆದು ಬರಬೇಕು. ಅವರಿಗೆ ನಾವು ಕನ್ವಿನ್ಸ್ ಮಾಡಿರೋ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಲ್ಲ? ಆತ್ಮಗಳಲ್ಲಿ ನಾನು ಹೇಳಿದೆ, ಶಿಶು ಆತ್ಮ, ಪ್ರೌಢ ಆತ್ಮ, ಆ? ಆ, ಇನ್ನು ಆತ್ಮಗಳಲ್ಲಿ ಇನ್ನೂ ಹೇಳ್ತಾರೆ, ಇನ್ನೂ ಇದು ಮಾಡ್ತಾ ಹೇಳ್ತಾರೆ. ಏನು? ಆ ಆ, ಏನು ಮೂರ್ಖಾತ್ಮ, ರಾಕ್ಷಸಾತ್ಮ, ಆಮೇಲೆ ಶುದ್ಧಾತ್ಮ, ಆಮೇಲೆ ಶುಭಾತ್ಮ, ಆಮೇಲೆ ಪರಮಾತ್ಮ, ಆಮೇಲೆ ಹೀಗೆಲ್ಲ ಹೇಳ್ತಾರೆ. ಹಾಗೆ ಆ ಆತ್ಮ ಅದನ್ನು ಆ ರೀತಿ ಪ್ರಶ್ನೆ ಮಾಡ್ತಾ ಇದೆ ಅಂದ್ರೆ ಅದು ಮೂರ್ಖಾತ್ಮ. ಅದಕ್ಕೆ ಇದರ ಅವಶ್ಯಕತೆ ಇಲ್ಲ. ಅದಕ್ಕೆ ಇನ್ನೂ ಎಷ್ಟೋ ಜನ್ಮಗಳು ಕಳೆದು ಬರಬೇಕು. ಅದು ಇನ್ನೂ ತಾಮಸ ಜನ್ಮಗಳಲ್ಲಿದೆ, ಅದಿನ್ನೂ ರಾಜಸ ಜನ್ಮಗಳಲ್ಲಿದೆ ಅಲ್ವಾ? ಅದನ್ನೆಲ್ಲ ದಾಟಿ ಬರಬೇಕಾಗಿದೆ ಅದು. ನೀವು ಹೋಗಿ ಅದಕ್ಕೆ ಇವಾಗಲೇ ಹೋಗಿ ಅದಕ್ಕೆ ಆತ್ಮಜ್ಞಾನ ಹೇಳಿದ್ರೆ, ಮೊನ್ನೆ ಯಮಧರ್ಮರಾಜನ ಹತ್ರ ನಚಿಕೇತ ಹೋಗಿ ಕೇಳಿದ, ನನಗೆ ಆತ್ಮಜ್ಞಾನವನ್ನು, ಆತ್ಮದ ಬಗ್ಗೆ ಹೇಳು. ಆಗ ಅವನೇನು ಹೇಳಿದ? ಆತ್ಮದ ಬಗ್ಗೆ ಹೇಳಿದ್ನ ಒಂದೇ ಸಾರಿ, ಇಲ್ಲ ನಿನಗೆ ದುಡ್ಡು ಬೇಕೇನಯ್ಯ, ಎಷ್ಟು ದುಡ್ಡು ಬೇಕು? ಹೆಣ್ಣು ಬೇಕೇನಯ್ಯ, ಎಷ್ಟು ಎಂತೆಂಥ ಹೆಣ್ಣು ಬೇಕು ನಿನಗೆ? ಏನು ಐಶ್ವರ್ಯ ಬೇಕಾ, ಸಂಪತ್ತು ಬೇಕಾ, ಕೀರ್ತಿ ಬೇಕಾ, ಅಧಿಕಾರ ಬೇಕಾ, ಏನ್ ಬೇಕು ಹೇಳು, ಕೊಡ್ತೀನಿ ಹೇಳು. ಇಲ್ಲ ನನಗೆ ಅದು ಬೇಡ, ಯಾವುದು ಬೇಡ 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 ಅಂದಾಗ ನಿನಗೆ ಈಗ ಅರ್ಹತೆ ಇದೆ ಭಗವಂತನ ಬಗ್ಗೆ ತಿಳ್ಕೊಳ್ಳಿಕ್ಕೆ. ನಿನಗೆ ಹೇಳ್ತೀನಿ ನಾನೀಗ. ಹಾಗೆ ಅದ್ರ ಬಗ್ಗೆ ಉದಾಸೀನ ಮಾಡಿದ್ರು ಅಂದ್ರೆ ಅವರಿಗೆ ಕನ್ವಿನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಜಿಜ್ಞಾಸೆಯಿಂದ ಕೇಳಿ, ಹೌದು ನನಗೂ ತಿಳ್ಕೊಳ್ಬೇಕನ್ನೋ ಆಸೆ ಇದೆ, ಸ್ವಲ್ಪ ಹೇಳ್ತೀರಾ ಅದ್ರ ಬಗ್ಗೆ ಅಂತ ಕೇಳಿ. ಆಗ ಉತ್ತರ ತಾನಷ್ಟು ತಾನಾಗೆ ಬರ್ತದೆ ಒಳಗಿಂದ. ನೀವೇನ್ ಹೇಳಿದ್ರು ಅದಕ್ಕೆ ಕನ್ವಿನ್ಸ್ ಆಗ್ತಾರ ಅವ್ರು. ಇಲ್ಲ ಅಂದ್ರೆ ನಮ್ಮ ಸಮಯವನ್ನ, ಆತ್ಮಹಂತಕರವರು ನಮ್ಮ ಸಮಯವನ್ನು ಹಾಳು ಮಾಡ್ತಾರ ಅವ್ರು. ಅಷ್ಟೇ. ಸರಿ. ನಾವು ಧ್ಯಾನ ಹೇಳ್ಕೊಡೋದಷ್ಟೇ ನಮ್ ಧರ್ಮ, ಇನ್ನೊಬ್ರಿಗೆ ಕನ್ವಿನ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಆದ್ರೆ ಒಂದ್ ವೇಳೆ ಅವರು ತಿಳ್ಕೊಳ್ಬೇಕು ಅನ್ನೋ ತುಡಿತ, ಜಿಜ್ಞಾಸುಗಳಾಗಿದೆ, ಅವ್ರಿಗೆ ಅರ್ಥ ಮಾಡಿಸುವುದು ನಮ್ ಧರ್ಮ. ಆದ್ರೆ ಇದು ಅವ್ರು ಇದಾರೆ ಅಂತ ಏನ್ ಗ್ಯಾರಂಟಿ? ನೀವು ನೋಡಿದೀರಾ ಅಂದ್ರೆ ಆ ಆತ್ಮಕ್ಕೆ ಅದಿನ್ನು ಬೆಳೆದಿಲ್ಲ, ಅದು ಆತ್ಮ ಅಂತ. ಅದ್ರ ಅವಶ್ಯಕತೆ ಇಲ್ಲ. ನೀವು ತೋರಿಸಿದ್ರು ಓ ಇಷ್ಟೇನಾ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತದ ಅದು. ಹ್ಮ್ ಥ್ಯಾಂಕ್ ಯು ಸರ್. ಇವತ್ತಿನ ಕ್ಲಾಸ್ ಚೆನ್ನಾಗಿ ಅರ್ಥ ಆಯ್ತು ಸರ್. ನಿದ್ದೆ ಕಡಿಮೆ ಆಗ್ತಿದೆ ಸರ್ ಈಗ. ವೆರಿ ಗುಡ್. ಕೇಳು. ಮತ್ತೆ ರಾತ್ರಿನೂ ಎಲ್ಲ 1-2 ಅವರ್ಸ್ ಮಾತ್ರ ಯೋಗ ನಿದ್ರೆ ಹೋಗ್ತೀನಿ ಸರ್. ಹ್ಮ್ ಚೆನ್ನಾಗಿ ಮಾಡ್ತೀನಿ ಸರ್. ಎಲ್ಲಿ ಮೇಡಮ್ ನಿನ್ನೆ ಎಲ್ಲಿ ಹ್ಯಾಂಡ್ ರೈಸ್ ಮಾಡಿ ಅಂದೆ, ಯಾರು ಹ್ಯಾಂಡ್ ರೈಸ್ ಮಾಡಿ? ಯೋಗ ನಿದ್ರೆ ಇದೆ ಸರ್. ಹ್ಮ್ ಯೋಗ ನಿದ್ರೆ. Okay. ಒಳ್ಳೇದಾಗ್ಲಿ ಎಲ್ಲರಿಗೂ. ಎಲ್ಲರೂ ಅವೇರ್ನೆಸ್ ಅಲ್ಲಿ ಧ್ಯಾನ ಮಾಡಿ ಬೆಳಗ್ಗೆವರೆಗೂ. ಬೆನ್ನು ಹೊರಗಡೆ ಕೂತ್ಕೊಳ್ಳಿ. ರಾತ್ರಿ ಹೊತ್ತು ಜಾಸ್ತಿ ಚೆನ್ನಾಗಿ ಊಟ ಮಾಡಬೇಡಿ, ಲೈಟ್ ಆಗಿ ಊಟ ಮಾಡಿ. ಆಮೇಲೆ